ಯೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಖಂಡಿತ ಚೆನ್ನಾಗಿರ್ತೀರಾ ಅಂತ ನಾನು ನಂಬ್ತೀನಿ. ಇವತ್ತು ನಾವು ನೋಡಲಿರೋದು ಸೂಪರ್ ಆಗಿರುವ ಒಂದು ಅದ್ಭುತವಾದ ಚಿತ್ರ. ಮೂವಿಯ ಹೆಸರು ಕ್ರೋನಿಕಲ್ಸ್ ಆಫ್ ದಿ ಗೋಸ್ಟ್ಲಿ ಟ್ರೈಬ್. ನಿಜ ಲೈಫ್ ಅಲ್ಲಿ ನಡೆದಿದ್ದ ಕೆಲವೊಂದು ಘಟನೆಗಳನ್ನ ಇಟ್ಟು ಅದ್ರ ಜೊತೆಗೆ ಕೆಲವೊಂದು ಕಲ್ಪನೆ ಸೀನ್ಸ್ ಅನ್ನ ಬರೆದು ಟೋಟಲ್ ಇಡೀ ಮೂವಿಯಾಗಿ ಮಾಡಿದ್ದಾರೆ. ಸೊ ನೋಡೋಕು ಮುಂಚೆ ಸಬ್ಸ್ಕ್ರೈಬ್ ಮಾಡದೇ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರೆಯದೆ ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಡಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ಅಲ್ಲಿ 1934 ಚೈನಾದಲ್ಲಿ ಇರುವ ಲಿಯೋನಾಂಗ್ ಅನ್ನುವ ನಗರದಲ್ಲಿ ಹಳೆ ಕಾಲದ ಡ್ರ್ಯಾಗನಿನ ಬೋನ್ಸ್ ಎಲ್ಲ ಸಿಕ್ಕಿದೆ. 1956ರಲ್ಲಿ ಬೀಜಿಂಗ್ ನಗರದ ಕೆಳಗಡೆ ಒಂದು ದೊಡ್ಡ ಪ್ಯಾಲೇಸ್ ಅನ್ನ ಕೊಂಡಿಡಿದಿದ್ದಾರೆ. ಅದೇ ತರ 1974ರಲ್ಲಿ ಕುನುನ್ ಬೆಟ್ಟ ಅಂತ ಹೇಳಲಾಗುವ ಒಂದು ಬೆಟ್ಟದ ಕೆಳಗಡೆ ತುಂಬಾನೇ ವಿಚಿತ್ರವಾಗಿರುವ ತುಂಬಾನೇ ಅನಿಮಲ್ಸ್ ಗಳಿನ ಬೋನ್ಸ್, ಬಾಡಿ ಪಾರ್ಟ್ಸ್, DNA ಸ್ಯಾಂಪಲ್ ಅಂತೆಲ್ಲ ಸಿಕ್ಕಿರುತ್ತೆ. ಪ್ರೊಫೆಸರ್ ಯಾಂಗ್ ಅಂತ ಒಬ್ಬರು ಅದ್ರ ಬಗ್ಗೆ ವಿಚಾರಿಸೋದಕ್ಕಾಗಿ ಆ ಬೆಟ್ಟದ ಒಳಗಡೆ ಹೋಗಿದ್ದಾರೆ. ಅದರ ನಂತರ ಬ್ಯೂರೋ 749 ಅಂತ ಒಂದು ಟೀಮ್ ಅನ್ನ ರೆಡಿ ಮಾಡಿ ಅದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಅನ್ನ ದೊಡ್ಡ ಮಟ್ಟಿಗೆ ಮಾಡಿದ್ದಾರೆ. ಒಂದು ಟೀಮೇ ಅಲ್ಲಿಗೆ ಹೋಗಿ ಅಲ್ಲಿರುವ ಬೆಟ್ಟದ ಗುಹೆಗಳನ್ನ ತೋಡಿ ಆ ಮಣ್ಣಿನ ಕೆಳಗಡೆ ಇರ್ತಾ ಇರುವ ಅದ್ಭುತವಾದ ನಿಧಿಗಳನ್ನ ಹುಡುಕಿ ತಗೋತಿರ್ತಾರೆ. ಆ ಗುಂಪಲ್ಲಿ ಕಲ್ಲು ಮಣ್ಣುಗಳನ್ನ ಎತ್ತಾಕುವ ಒಂದು ನಾರ್ಮಲ್ ಆದ ಕೆಲಸವನ್ನ ಮಾಡುವ ಅಮಾಯಕ ವ್ಯಕ್ತಿನೇ ನಮ್ಮ ಹೀರೋ. ಒಡೆಯ ಬಿಸಿಲಿಗೆ ಗಾಡಿಯನ್ನು ತಳ್ಳೋಕೆ ಆಗದೆ ಒಂದು ಸ್ಟೇಜ್ ಅಲ್ಲಿ ನಮ್ಮ ಹೀರೋ ಅನ್ಕಾನ್ಶಿಯಸ್ ಆಗಿ ಕೆಳಗಡೆ ಬಿದ್ದೋಗ್ತಾನೆ. ಅದನ್ನು ನೋಡಿದ ಒಬ್ಬರು ನರ್ಸು ಅಲ್ಲಿಗೆ ಓಡಿ ಬಂದು ನಮ್ಮ ಹೀರೋ ಕುಡಿಯೋದಕ್ಕೆ ನೀರನ್ನು ಕೊಡ್ತಿರ್ತಾರೆ. ಹಾಗಿರ್ಬೇಕಾದ್ರೆ ಒಬ್ಬ ಬುಡೆ ತಲೆ ಹತ್ರ ಬಂದು ಕೂತ್ಕೋಬಿಟ್ಟು, ಅಯ್ಯೋ ಎಷ್ಟು ನಾಟಕ ಹೊಡಿತಿದ್ಯಪ್ಪ ನೀನು, ಎದ್ದು ಕೆಲಸ ಮಾಡೋ ಅಂತ ಹೇಳ್ತಿರ್ತಾನೆ. ಆದ್ರೆ ಅದಕ್ಕೆ ನಮ್ಮ ನರ್ಸು, ಸ್ವಲ್ಪ ಹೊತ್ತು ಸುಮ್ನಿರಯ್ಯ, ಅವನು ರೆಸ್ಟ್ ತಗೊಳ್ಳಿ. ಅದೇ ತರ ಹುಡುಗನು ನೀರನ್ನು ಕುಡಿದ್ಬಿಟ್ಟು ಎದ್ದು ಗಾಡಿಯನ್ನ ತಳ್ಕೊಂಡು ಹೋಗ್ತಾನೆ. ಸೊ ಹೀರೋ ಮತ್ತೆ ನರ್ಸು ಇಬ್ಬರಿಗೆ ಒಬ್ಬರಿಗೊಬ್ಬರು ನೋಡ್ಕೋತಾರೆ. ನೋಡಿದ ತಕ್ಷಣ ಲವ್ ಅನ್ಸುತ್ತೆ, ಕಣ್ಣಲ್ಲಿ ಹೂಗಳು ಹರಳ್ಬಿಡುತ್ತೆ. ಆ ಸಮಯದಲ್ಲಿ ಗುಹೆ ಒಳಗಡೆಯಿಂದ ಒಂದು ದೊಡ್ಡ ಅನಿಮಲಿನ ತಳೆ ಬೋರ್ಡೆಯನ್ನು ಮೂಳೆಗಳನ್ನು ಹೊರಗಡೆ ತಗೋಬರ್ತಾರೆ. ಆ ಗುಹೆ ಒಳಗಡೆ ಇನ್ವೆಸ್ಟಿಗೇಷನ್ ಆಫೀಸರ್ ಆಗಿರ್ತಾ ಇರುವ ಪ್ರೊಫೆಸರ್ ಯಾಂಗ್ ಇನ್ನವೇ ತುಂಬಾನೇ ಡ್ರ್ಯಾಗನ್ಸ್ ಗಳಿನ ಬೋನ್ಸ್ ಗಳನ್ನ ಅಲ್ಲಿಂದ ಹೊರಗಡೆ ತೆಗಿತಿರ್ತಾರೆ. ಆವಾಗ ಅಲ್ಲಿ ಉರಿತಾ ಇರುವ ಕ್ಯಾಂಡಲ್ಸ್ ಗಳ ಎಲ್ಲದರಲ್ಲೂ ಬೆಂಕಿ ಹಾಗೆ ಜ್ವಾಲೆಯ ರೀತಿ ಜೋರಾಗಿ ಉರಿಯೋದಕ್ಕೆ ಶುರುವಾಗುತ್ತೆ. ಆವಾಗ ನಮ್ಮ ಹೀರೋ ಒಳಗಡೆ ಆ ಜಾಗದಲ್ಲಿ ಏನೋ ಅಪಾಯ ನಡೆಯಲಿದೆ ಅನ್ನೋ ರೀತಿನೇ ಫೀಲ್ ಮಾಡ್ತಿರ್ತಾನೆ. ಬಟ್ ಅಂತ ಹಿಂದೆ ತಿರುಗಿ ನೋಡ್ಬೇಕಾದ್ರೆ ಆ ಗುಹೆ ಒಳಗಡೆ ದೊಡ್ಡದಾಗಿ ಒಂದು ಬ್ಲಾಸ್ಟ್ ಆಗುತ್ತೆ. ಕಸವು ಮಣ್ಣು ಗಾಳಿಯಾಗಿ ಹಾರಿ ಬರ್ಬೇಕಾದ್ರೆ ಎದ್ದು ಬಿದ್ದು ಓಡ್ದವರು ಅಲ್ಲಿ ಇದ್ದಿದ್ದ ಥಿಂಗ್ಸ್ ಎಲ್ಲವೂ ಹಾರಿ ದೂರ ಬೀಳುತ್ತೆ. ಆ ಘಟನೆ ನಡೆದ ಮುಗ್ದಾದ ಮೇಲೆ ಅಲ್ಲಿರೋರು ಎಲ್ಲರೂ ಕೈಗೆ AK-47 ಗನ್ ಅನ್ನ ತಗೊಂಡು ಆ ಗುಹೆ ಎಂಟ್ರೆನ್ಸ್ ಮುಂದೆ ಹೋಗಿ ನಿಂತು ಏನ್ ಮಾಡ್ತಿರ್ತಾರೆ. ಆವಾಗ ಒಳಗಡೆಯಿಂದ ಏಟಾಗಿರೋ ಜನ ಹೊರಗಡೆ ಬರ್ಬೇಕಾದ್ರೆ ಎಲ್ಲರೂ ಓಡಿ ಹೋಗಿ ಅವ್ರಿಗೆ ಹೆಲ್ಪ್ ಮಾಡ್ತಿರ್ತಾರೆ. ನಮ್ಮ ಪ್ರೊಫೆಸರ್ ಯಾಂಗ್ ಫುಲ್ ಬೂದಿಯಲ್ಲಿ ಸಿಗಾಕೊಂಡು ಒಳ್ಳೆ ಜೋಕರ್ ರೀತಿ ಹೊರಗಡೆ ಬರ್ತಿರ್ತಾರೆ. ಅವರನ್ನ ನೋಡಿದ ನರ್ಸು, ಅಯ್ಯೋ ಅಪ್ಪ ಅಂತ ಓಡಿ ಹೋಗಿ ಅವರನ್ನ ಬ್ಯಾಲೆನ್ಸ್ ಮಾಡಿ ಕರ್ಕೊಂಡು ಬರ್ತಿರ್ತಾಳೆ. ಆವಾಗ್ಲೇನೆ ನಮಗೆ ಗೊತ್ತಾಗ್ಲಿಕ್ಕೆ ಬರುತ್ತೆ ಈ ನರ್ಸ್ ಅವರ ಅಪ್ಪನೇ ನಮ್ಮ ಪ್ರೊಫೆಸರ್ ಯಾಂಗೋ ಅಂತ. ಆಮೇಲೆ ಅವತ್ತು ರಾತ್ರಿನೇ ಅಲ್ಲಿರೋ ಎಲ್ಲಾ ಜನರನ್ನು ಕರೆದು ಒಂದು ಮೀಟಿಂಗ್ ಅನ್ನ ಹಾಕಿ ಆ ಟೀಮಿನ ಹೆಡ್ ಇವತ್ತು ನಡೆದಿದ್ದ ವಿಷಯದ ಬಗ್ಗೆ ಯಾರುವೇ ಹೊರಗಡೆ ಒಂದು ಮಾತನ್ನ ಕೂಡ ಆಡಬಾರ್ದು ಅಂತ ವಾರ್ನಿಂಗ್ ಅನ್ನು ಕೊಡ್ತಿರ್ತಾರೆ. ಅದೇ ತರ ಈ ಬ್ಲಾಸ್ಟ್ ನಡೆದಿದ್ದು ಆ ಗುಹೆಯಲ್ಲಿ ಎಲ್ಲೋ ಒಂದು ಕೊನೆ ಪಾರ್ಟ್ ಅಲ್ಲಿ. ಈ ಬ್ಲಾಸ್ಟ್ ಗೆ ನಂತರ ಆ ಗುಹೆಯಲ್ಲಿ ಇವ್ರುಗಳು ಕಂಡುಹಿಡಿದೇ ಇರುವ ಒಂದು ದೊಡ್ಡ ಟನಲ್ ಗೆ ಓಪನ್ ಆಗ್ಬಿಟ್ಟಿದೆ. ಸೊ ಅದ್ರ ಒಳಗಡೆ ಹೋಗಿ ರಿಸರ್ಚ್ ಮಾಡೋದಕ್ಕಾಗಿ ಮೇಲ್ಗಡೆ ಹೈಯರ್ ಅಫಿಷಿಯಲ್ಸ್ ಇಂದ ಆರ್ಡರ್ ಬಂದಿದೆ. ಸೊ ಅದ್ರ ಒಳಗಡೆ ಹೋಗಿ ರಿಸರ್ಚ್ ಮಾಡೋದಕ್ಕೆ ಯಾರೆಲ್ಲ ರೆಡಿ ಆಗಿರ್ತಿದ್ದೀರಾ ಅಂತ ಟೀಮ್ ಲೀಡರ್ ಕೇಳ್ಬೇಕಾದ್ರೆ ಒಬ್ಬೊಬ್ಬರಾಗಿ ದೇಶ ಭಕ್ತಿಯಿಂದ ಮುಂದೆ ಓಡಿ ಬಂದು ನಿಂತು ವಾಲಂಟಿಯರ್ಸ್ ಆಗ್ತಿರ್ತಾರೆ. ನಮ್ಮ ಹೀರೋ ಸೈಟ್ ಹೊಡಿತಾ ಇರುವ ನರ್ಸು ಕೂಡ ಮುಂದೆ ಹೋಗಿ ನಿಂತ್ಕೋಬೇಕಾದ್ರೆ ನಮ್ಮ ಹೀರೋನ ಅದನ್ನ ನೋಡಿದ ತಕ್ಷಣ ಅರ್ಜೆಂಟ್ ಅಲ್ಲಿ ಕೈಯನ್ನು ಎತ್ಬಿಡ್ತಾನೆ ಮೇಲೆ. ಅದನ್ನು ನೋಡಿದ ನಮ್ಮ ಹೀರೋ ಪಕ್ಕದಲ್ಲಿ ನಿಂತಿರುವ ಬೋರ್ಡೆ ತಲೆ, ಹೇ ಕೈಯನ್ನು ಇಳಿಸ್ಬಿಟ್ಟು ಸುಮ್ನೆ ನಿಂತ್ಕೊಳ್ಳೋ ಅಂತ ಎಷ್ಟೇ ಹೇಳಿದ್ರು ಅವರ ಮಾತನ್ನ ಕೇಳದೆ ನಮ್ಮ ಹೀರೋ ಮುಂದೆ ವಾಲಂಟಿಯರ್ ಗೆ ಬಂದು ನಿಂತ್ಕೋತಾನೆ. ಅಯ್ಯೋ ಈ ಕೋತಿ ಎಷ್ಟೇ ಹೇಳಿದ್ರು ನಮ್ಮ ಮಾತನ್ನ ಕೇಳದೆ ಹೋಗಿ ನಿಂತ್ಕೊಬಿಟ್ಟವನಲ್ಲ, ಸರಿ ಬೇರೆ ದಾರಿ ಇಲ್ಲ ಅಂತ ಈ ಬೋರ್ಡೆ ತಲೆನೂ ಹೋಗಿ ನಮ್ಮ ಹೀರೋ ಜೊತೆ ನಿಂತ್ಕೋತಾರೆ, ವಾಲಂಟಿಯರ್ ಆಗ್ಬಿಡ್ತಾರೆ. ಸೊ ಇನ್ ಮುಂದೆ ಈ ಬೋರ್ಡೆ ತಲೆನೇ ನಮ್ಮ ಹೀರೋ ಇರುವ ಟೀಮಿಗೆ ಲೀಡರ್, ಕ್ಯಾಪ್ಟನ್. ಹೊಸದಾಗಿ ಸೃಷ್ಟಿಯಾಗಿರುವ ಗುಹೆ ಟನಲ್ ಒಳಗಡೆ ಹೋಗಿ ರಿಸರ್ಚ್ ಮಾಡೋದಕ್ಕಾಗಿ ಇವಾಗ ಒಂದು ಟೀಮೇ ರೆಡಿ ಆಗ್ಬಿಟ್ಟಿದೆ. ಸೊ ಪ್ರೊಫೆಸರ್ ಯಾಂಗ್ ಅವರ ಲೀಡರ್ಶಿಪ್ ಅಲ್ಲಿ ನಮ್ಮ ಟೀಮ್ ಅವರುವೆ ಕೈಗೆ ಫೈರ್ ಟಾರ್ಚ್ ಅನ್ನ ತಗೊಂಡು ಆ ಗುಹೆ ಒಳಗಡೆ ಹೋಗ್ತಾರೆ. ಒಳಗಡೆ ಹೋಗಿ ನೋಡ್ಬೇಕಾದ್ರೆ ಆ ಬ್ಲಾಸ್ಟ್ ಆಗಿದ್ರಲ್ಲಿ ಕಲ್ಲು ಬಂಡೆಗಳ ಮಧ್ಯೆ ಸಿಕ್ಕಿ ತುಂಬಾ ಜನರು ಸತ್ತೋಗ್ಬಿಟ್ಟಿರ್ತಾರೆ, ಕ್ರೂರವಾಗಿ ಸತ್ತಿರ್ತಾರೆ. ಅವನ್ನೆಲ್ಲ ನೋಡ್ಬಿಟ್ಟು ಮನಸ್ಸನ್ನ ಸ್ಟ್ರಾಂಗ್ ಮಾಡ್ಕೊಂಡು ಆ ಗುಹೆಯಲ್ಲಿ ಬ್ಲಾಸ್ಟ್ ಆಯ್ತಲ್ಲ ಕರೆಕ್ಟ್ ಆಗಿ ಆ ಜಾಗಕ್ಕೆ ಬಂದು ನಿಲ್ತಾರೆ. ಕೆಳಗಡೆ ನೋಡಿದ್ರೆ ಒಂದು ದೊಡ್ಡ ಪಾತಾಳ ಇರುತ್ತೆ. ತಲೆ ಎತ್ತಿ ಮೇಲ್ ನೋಡಿದ್ರೆ 3 ಪೂರ್ವಜರ ದೊಡ್ಡ ಶಿಲ್ಪೆ ಇರುತ್ತೆ. ಅದನ್ನ ನೋಡಿದ ಪ್ರೊಫೆಸರ್ ಯಾಂಗ್, ಕಾಣೆ ಆಗ್ಬಿಟ್ಟಿರುವ ಒಂದು ಸಮಾಜವೇ ಜೀವನ ಮಾಡ್ತಿದ್ದ ಒಂದು ಜಾಗಕ್ಕೇನೆ ನಾವು ಬಂದಿದೀವಿ ಇವಾಗ ಅಂತ ಹೇಳಿ ಫುಲ್ ಬಿಲ್ಡಪ್ ಅನ್ನು ಕೊಡ್ತಾರೆ. ಆಮೇಲೆ ನಮ್ಮ ಹುಡುಗರು ಸರಿ ಬಂದಿದ್ದ ಕೆಲಸವನ್ನ ಮಾಡೋಣ ಅಂತ ಬೇಗ ಪಾತಾಳದ ಕೆಳಗಡೆ ಇಳಿಯೋದಕ್ಕೆ ಶುರು ಮಾಡ್ತಾರೆ. ಅಲ್ಲಿ ಕೆಳಗಡೆ ಐಸ್ ಫ್ಲೋರ್ ಅಲ್ಲಿ ಒಂದು ದೊಡ್ಡ ಬಿರುಕುಳೆ ಬಿಟ್ಟಿರುತ್ತೆ. ಏನೇ ಇರ್ಲಿ ಪರವಾಗಿಲ್ಲ, ನಾವು ಇದ್ರ ಒಳಗಡೆ ಹೋಗಿ ನೋಡ್ಬಿಡೋಣ ಅಂತ ಆ ಐಸ್ ಓಪನಿಂಗ್ ಅಲ್ಲಿ ಕೂಡ ಹಗ್ಗವನ್ನ ಹಾಕಿ ಕೆಳಗಡೆ ಇಳಿದು ಹೋಗ್ತಿರ್ತಾರೆ. ಯೋ ಮಚ್ಚ, ಒಳಗಡೆ ಡೈನೋಸರ್ಸ್ ಎಲ್ಲ ಸತ್ತು ಬಿದ್ದಿದೆ ಅಂತ ಹುಡುಗ ಹೇಳ್ಕೋಬೇಕಾದ್ರೆ ಹೌದಾ ಅಂತ ಕೇಳಿ 1 by 1 ಹಿಂದೆನೆ ಇಳಿತಾರೆ. ಅವನ್ನೆಲ್ಲ ದಾಟಿ ಒಂದು ಕೇವ್ ಎಂಟ್ರೆನ್ಸ್ ಗೆ ಬರ್ತಾರೆ. ಮತ್ತೆ ಆ ಕೇವ್ ನ ಬಿಟ್ಟು ಹೊರಗಡೆ ಬರ್ಬೇಕು
ನಿಂತಿರ್ಬೇಕಾದ್ರೆ ಒಂದು ದೊಡ್ಡ ಹಿಮದ ಪರ್ವತವೇ ಇವ್ರುಗಳಿಗೆ ಕಾಣಿಸುತ್ತೆ. ಅದನ್ನ ಆಶ್ಚರ್ಯದಿಂದ ಹೀರೋ ನೋಡಿ ನಿಂತಿರ್ಬೇಕಾದ್ರೆ ಅವನ ಹತ್ರ ಬಂದಿದ್ದ ಪ್ರೊಫೆಸರ್ ಯಾಂಗೋ ಆ ಬೆಟ್ಟವನ್ನ ಕೈ ತೋರಿಸಿ ಈ ಬೆಟ್ಟದಲ್ಲಿ ಹಳೆ ಕಾಲದ ಸೀಕ್ರೆಟ್ ಜನಾಂಗದವರು ದೆವ್ವ ಜನಾಂಗದವರು ವಾಸಿಸ್ತಿದ್ರು ಅಂತ ಹೇಳಿದ್ದಾರೆ. ಅಂತ ಹೇಳ್ಬೇಕಾದ್ರೆ ನಮ್ಮ ಹೀರೋಗೆ ಆಲ್ರೆಡಿ ಆ ಜಾಗಕ್ಕೆ ಬಂದಿರೋ ರೀತಿ ಫೀಲ್ ಆಗುತ್ತೆ. ಆ ರೀತಿ ಮಾತಾಡ್ಬಿಟ್ಟು ಇವ್ರುಗಳು ಹಿಂದೆ ತಿರುಗ್ಬೇಕಾದ್ರೆ ಅವ್ರಗಳ ಕಣ್ಮುಂದೆ ಒಂದು ದೊಡ್ಡ ಮೃಗದ ಕಾಲಿ ಹೆಜ್ಜೆ ಇರುತ್ತೆ. ಹೆಡ್ ಕ್ವಾರ್ಟರ್ಸ್ ಗೆ ಈ ವಿಷಯವನ್ನ ಹೇಳ್ಬಿಟ್ಟು ಆ ಫುಟ್ ಮಾರ್ಕ್ಸ್ ಅನ್ನ ನಾವು ಫಾಲೋ ಮಾಡಿ ಹೋಗ್ತೀವಿ ಅಂತ ಪರ್ಮಿಷನ್ ನ ಕೇಳ್ಕೊಬಿಟ್ಟು ಅದೇ ತರ ಹೊರಡ್ತಾರೆ. ಆ ಫುಟ್ ಪ್ರಿಂಟ್ಸ್ ಹೋಗುವ ದಾರಿಯನ್ನ ನಮಗೆ ತೋರಿಸ್ತಾರೆ. ನೋಡಿದ್ರೆ ದೂರದಲ್ಲಿ ಆ ಹಿಮ ಪರ್ವತದಲ್ಲಿ ಗಾಡ್ಜಲ ರೀತಿ ಇರ್ತಾ ಇರುವ ಒಂದು ದೊಡ್ಡ ಮೃಗ ನಡೆದು ಹೋಗ್ತಿರುತ್ತೆ. ಇವ್ರುಗಳಿಗೆ ಆ ಫುಟ್ ಪ್ರಿಂಟ್ಸ್ ಅನ್ನ ಫಾಲೋ ಮಾಡಿ ಹೋಗ್ತಿರ್ಬೇಕಾದ್ರೆ ತುಂಬಾನೇ ಕೆಂಪು ಕಲರ್ ಬಾವುಳಿಗಳು ಬಂದು ಇವ್ರುಗಳನ್ನ ಅಟ್ಯಾಕ್ ಮಾಡುತ್ತೆ. ಅಟ್ಯಾಕ್ ಮಾಡೋದಿಲ್ಲ, ಇವ್ರುಗಳನ್ನ ರೌಂಡ್ ಕಟ್ಟುತ್ತೆ. ಆವಾಗ ಪ್ರೊಫೆಸರ್ ಯಾಂಗ್ ಅವರ ಕಣ್ಮುಂದೆ ಬಂದು ನಿಂತ್ಕೊಳ್ಳುವ ಒಂದು ಬಾವುಳಿಯನ್ನ ಅವರು ಹಾಗೆ ಆಶ್ಚರ್ಯದಿಂದ ನೋಡ್ತಾರೆ. ಆವಾಗ ಅದು ಸಡನ್ ಆಗಿ ಕೆಂಪು ಕಲರ್ ಇಂದ ಬ್ಲೂ ಕಲರ್ ಆಗಿ ಚೇಂಜ್ ಆಗಿ ಫಟಾರ್ ಅಂತ ಅವರ ಮುಖಕ್ಕೆ ನೋಡಿ ಹಾರಿ ಬರುತ್ತೆ ಸ್ಪೀಡ್ ಆಗಿ. ಫಟ್ ಅಂತ ಒಬ್ಬ ಅಡ್ಡ ಬಂದು ಅದನ್ನ ಬರೀ ಕೈಯಲ್ಲಿ ಹಿಡಿದ್ಬಿಟ್ಟು, ಏನು ಪ್ರೊಫೆಸರ್ ಒಂದು ಪುಟ್ಟ ಬಾವುಳಿಗೆ ಇಷ್ಟೊಂದು ಹೆದರ್ಕೋತಿದ್ದೀರಲ್ಲ ಅಂತ ಹೇಳಿ ನಗಾಡ್ಕೊಂಡೆ ಆ ಬಾವುಳಿಯನ್ನ ತೆಗೆದು ದೂರ ಬೀಸಾಕೋಣ ಅಂತ ಟ್ರೈ ಮಾಡ್ತಾನೆ. ಆದ್ರೆ ಆ ಬಾವುಳಿ ಅವನ ಕೈಯನ್ನ ಬಿಟ್ಟು ಹೋಗ್ತಾನೆ ಇಲ್ಲ. ನೋಡೋದಕ್ಕೇನೆ ಅದು ಬಾವುಳಿ ಅದನ್ನ ಕೈಯಲ್ಲಿ ಹಿಡಿದ್ರೆ ನೀನು ಬಳಿ ಅನ್ನೋ ರೀತಿ ಅವನ ಮೈ ಪೂರ್ತಿ ಬ್ಲೂ ಕಲರ್ ಅಲ್ಲಿ ಬೆಂಕಿ ಹಿಡ್ಕೊಂಡು ಅಲ್ಲೇನೆ ಸುಟ್ಟು ಬೂದಿಯಾಗಿ ಸಾಯ್ತಾನೆ ಹುಡುಗ. ಅವನನ್ನ ಕಾಪಾಡೋದಕ್ಕೆ ಇಬ್ಬರು ಟ್ರೈ ಮಾಡ್ಬೇಕಾದ್ರೆ ಅವರಿಬ್ಬರಿಗೂ ಕೂಡ ಅದೇ ರೀತಿ ಬ್ಲೂ ಕಲರ್ ಬೆಂಕಿ ಹಿಡ್ಕೊಂಡು ಇಬ್ಬರುವೆ ಸುಟ್ಟೋಗ್ತಾರೆ. ಅಷ್ಟೇ, ನೆಕ್ಸ್ಟ್ 2-3 ಸೆಕೆಂಡ್ಸ್ ಅಲ್ಲೇ ಬೂದಿ ಪುಡಿ ಪುಡಿ ಆಗ್ಬಿಡ್ತಾರೆ. ಇದನ್ನ ನೋಡಿ ಹೆದರಿದ ನಮ್ಮ ಟೀಮು ತಕ್ಷಣವೇ ಎಲ್ಲರೂ ಒಟ್ಟಿಗೆ ಸೇರಿ ಕೈಯಲ್ಲಿರುವ ಏಕೆ ಗನ್ ಅನ್ನು ಯೂಸ್ ಮಾಡಿ ಆ ಬಾವುಳಿಗಳಿಗೆ ಶೂಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಆದ್ರೆ ಆ ಬಾವುಳಿಗಳು ಹಾಗೆ ನೈಸ್ ಆಗಿ ಬುಲೆಟ್ ಇಂದ ಸೂಪರ್ ಆಗಿ ಎಸ್ಕೇಪ್ ಆಗ್ತವೆ. ಸಡನ್ ಆಗಿ ನಮ್ಮ ಟೀಮ್ ಅಲ್ಲಿ ಇರೋನ ಒಬ್ಬನ ಕತ್ತನ್ನ ಕಚ್ಚಿ ಅಷ್ಟೇ ಅವನು ಹಾಗೆ ಸುಟ್ಟು ಬೂದಿ ಆಗ್ಬಿಡ್ತಾನೆ. ಆವಾಗ ಒಬ್ಬ ಕೊಡರಿನ ಯೂಸ್ ಮಾಡಿ ಒಂದು ಬಾವುಳಿಯನ್ನ ಕಟ್ ಮಾಡಿ ಬಿಸಾಕ್ತಾನೆ. ಸೊ ಇದೇ ರೀತಿ ಆ ಬಾವುಳಿಗಳ ಜೊತೆ ನಮ್ಮ ಹುಡುಗರು ನಮ್ಮ ಟೀಮ್ ಅವರು ಹೋರಾಡ್ತಿರ್ಬೇಕಾದ್ರೆ ಸಡನ್ ಆಗಿ ಆ ಬಾವುಳಿಗಳು ಅಲ್ಲಿಂದ ಕಾಣಿಯಾಗ್ಬಿಡುತ್ತೆ. ಆವಾಗ ದೂರದಲ್ಲಿ ನಡೆದು ಹೋಗ್ತಿದ್ದ ಗಾಡ್ಜಿಲಾ ಅನಿಮಲ್ ಬೆಟ್ಟದ ಟಾಪ್ ಇಂದ 2 ಸ್ಟೆಪ್ ಅನ್ನ ಡಗ್ ಅಂತ ಎತ್ತಿಡುತ್ತೆ. ಅಷ್ಟೇ, ಅದು ಆ ರೀತಿ ಕಾಳನ್ನ ಎತ್ತಿಟ್ಟಿದ್ರಲ್ಲಿ ಅಲ್ಲಿ ಒಂದು ದೊಡ್ಡ ಸ್ನೋ ಫಾಲ್ ಆಗುತ್ತೆ. ನಮ್ಮ ಹುಡುಗರಿಗೆ ಅದರಿಂದ ತಪ್ಪಿಸ್ಕೋಬೇಕು ಅಂತ ಎದ್ದು ಬಿದ್ದು ಓಡಿ ಹೋಗ್ತಿರ್ತಾರೆ. ಆದ್ರೆ ಆ ಸ್ನೋ ಫಾಲ್ ಅಲ್ಲಿ ನಮ್ಮ ಟೀಮ್ ಅವರು ಅರ್ಧ ಜನ ಸಿಗಾಕೋಬಿಟ್ಟು ಆ ಐಸ್ ಫಾಲ್ ಅಲ್ಲಿ ಮುಳುಗೋಗ್ತಾರೆ. ಸರಿ, ಮಿಕ್ಕಿರೋರಾದ್ರೂ ತಪ್ಪಿಸ್ಕೋತಾರ, ಅವರಾದ್ರೂ ಜೀವ ಉಳಿತಾರ ಅಂತ ನೋಡಿದ್ರೆ ಅದು ಇಲ್ಲ. ಒಂದು ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದ್ದ ಐಸ್ ಫಾಲ್ ಸಡನ್ ಆಗಿ ಒಂದು ಯೂಟರ್ನ್ ಹಾಕಿ ನಮ್ಮ ಹುಡುಗರು ಯಾವ ಕಡೆ ಹೋಗ್ತಿದಾರೋ ಆ ಕಡೆನೆ ಬಂದ್ಬಿಡುತ್ತೆ. ಸೊ ಸುನಾಮಿ ವೇವ್ ರೀತಿ ಬಂದು ಅಟ್ಯಾಕ್ ಮಾಡ್ಬೇಕಾದ್ರೆ ನಮ್ಮ ಹುಡುಗರಿಗೆ ಹೋಗೋದಕ್ಕೆ ಬೇರೆ ದಾರಿನೇ ಇಲ್ಲ. ಸೊ ಒಂದು ಬೆಟ್ಟದ ಟಾಪ್ ಎಡ್ಜ್ ಅಲ್ಲಿ ಬಂದು ಬಾರ್ಡರ್ ಅಲ್ಲಿ ನಿಂತಿರ್ತಾರೆ. ಆವಾಗ ಸ್ಪೀಡ್ ಆಗಿ ಬರ್ತಿರುವ ಸ್ನೋಫಾಲ್ ಅನ್ನ ನೋಡ್ಬಿಟ್ಟು ಇಬ್ಬಿಬ್ಬರಾಗಿ ಒಟ್ಟಿಗೆ ಸೇರಿ ಮೈಗೆ ಹಗ್ಗವನ್ನ ಕಟ್ಕೊಂಡು ಬೇರೆ ದಾರಿನೇ ಇಲ್ಲ, ನೆಗೆದ್ ಬಿಡೋಣ, ಜಂಪ್ ಮಾಡೋ ಜಾಕಿ ಚಾನ್ ಅಂತ ಹೇಳಿ ಬೆಟ್ಟದಿಂದ ಕೆಳಗಡೆ ಜಂಪ್ ಮಾಡ್ಕೋತಾರೆ. ಕೆಳಗಡೆ ಬಿದ್ದು ಐಸ್ ಬೆಟ್ಟದಲ್ಲಿ ಹಾಗೆ ಜಾರಿ ಸ್ಕಿಡ್ ಆಗಿ ಹೋಗ್ತಾನೆ ಇರ್ತಾರೆ. ಒಂದು 5-6 ನಿಮಿಷ ಇದೇ ರೀತಿನೇ ಡಿಫ್ರೆಂಟ್ ಐಸ್ ಪಾರ್ಟ್ಸ್ ಅಲ್ಲಿ ಇವ್ರುಗಳು ಜಾರ್ಕೊಂಡು ಹೋಗಿ ಫೈನಲ್ ಆಗಿ ಅಲ್ಲಿರುವ ಒಂದು ದೊಡ್ಡ ಐಸ್ ಪಾತಾಳದ ಒಳಗಡೆ ಬಿದ್ದೋಗ್ತಾರೆ. ಅಲ್ಲಿರುವ ಒಂದು ಐಸ್ ಬಂಡೆಯಲ್ಲಿ ನಮ್ಮ ಹೀರೋ ಮತ್ತೆ ಹೀರೋಯಿನ್ ಇರುವ ಹಗ್ಗ ಮಾತ್ರ ಸಿಗಾಕೋ ಬಿಡುತ್ತೆ. ಆದ್ರೆ ಸ್ವಲ್ಪ ಹೊತ್ತಲ್ಲಿ ಆ ಹಗ್ಗ ಕೂಡ ಕಟ್ಟಾಗಿ ಇಬ್ಬರುವೆ ಪಾತಾಳಕ್ಕೆ ಬಿದ್ದೋಗ್ತಾರೆ. ಅಂತ ಇಬ್ಬರು ಕಿರ್ಚ್ಕೊಂಡು ಬೀಳ್ತಿರ್ತಾರೆ. ಹಾಗೆ ಕಟ್ ಮಾಡಿದ್ರೆ ಇವಾಗ ಟ್ರೈನ್ ಅಲ್ಲಿ ಟ್ರಾವೆಲ್ ಮಾಡ್ತಿರುವ ಹೀರೋ ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿ ನೋಡ್ತಿರ್ತಾನೆ. ಅವತ್ತು ನಾನು ಹೇಗೆ ತಪ್ಪಿಸ್ಕೊಂಡೆ ಅಂತ ನನಗೇನೆ ಗೊತ್ತಾಗ್ತಿಲ್ಲ ಅಂತ ಹೇಳ್ತಿರ್ತಾನೆ. ಕಟ್ ಮಾಡಿದ್ರೆ ಮತ್ತೆ ಫ್ಲಾಶ್ ಬ್ಯಾಕ್. ಅನ್ಕಾನ್ಶಿಯಸ್ ಆಗಿರುವ ನಮ್ಮ ಹೀರೋ ಕಣ್ಬಿಟ್ಟು ಎಚ್ಚರಾಗಿ ನೋಡ್ಬೇಕಾದ್ರೆ ಅವನ ಪಕ್ಕದಲ್ಲೇ ಹೀರೋಯಿನ್ ಇರ್ತಾಳೆ. ಐಸ್ ಬೆಟ್ಟ ಸ್ನೋ ಫಾಲ್ ಜಾರ್ಕೊಂಡು ಬಂದಿದ್ದು ಪಾತಾಳದಲ್ಲಿ ಬಿದ್ದಿದ್ರು ಕೂಡ ಇಷ್ಟೆಲ್ಲ ನಡೆದ್ರು ಕೂಡ ಇವರು ಹೇಗೆ ಇನ್ನ ಜೀವಂತವಾಗಿ ಇರ್ತಿದ್ದಾರೆ ಅಂತ ನಮಗೆ ಗೊತ್ತಾಗ್ತಿಲ್ಲ. ಏನಿದು ಅಂತ ನಾವು ಯೋಚನೆ ಮಾಡ್ತಿದ್ರೆ ಇವ್ರುಗಳು ಮಾತ್ರ ಇಲ್ಲ, ನಮ್ಮ ಬೋರ್ಡೆ ತಾಳೆ ಪ್ರೊಫೆಸರ್ ಯಾಂಗೋ ಅಂತ ಎಲ್ಲರೂ ಜೀವಂತವಾಗಿನೇ ಇರ್ತಿದ್ದಾರೆ. ಕೈಗೆ ಸಿಗುವ ಬುಲೆಟ್ಸ್ ಎಲ್ಲವನ್ನು ತಗೊಂಡು ಗನ್ನಿಗೆ ಹಾಕಿ ಲೋಡ್ ಮಾಡ್ಕೊಂಡು ಫೈರ್ ಟಾರ್ಚ್ ಗೆ ಬೆಂಕಿಯನ್ನು ಕಚ್ಚಿಸ್ಕೊಂಡು ಅಲ್ಲಿರುವ ದಾರಿಯಲ್ಲಿ ನಡೆದು ಹೋಗ್ತಾರೆ ಮುಂದೆ. ಅಲ್ಲಿಗೆ ಹೋಗಿ ನೋಡ್ಬೇಕಾದ್ರೆ ಏನು ನರಕದ ಎಂಟ್ರೆನ್ಸ್ ಗೆನೆ ಬಂದಿರೋ ರೀತಿ ಒಂದು ಕ್ರೂರವಾದ ವಿಚಿತ್ರವಾದ ಟೆಂಪಲ್ ಅಲ್ಲಿ ಇರುತ್ತೆ. ಈ ದೇವಸ್ಥಾನದ ಹೆಸರೇ ಕುನ್ನುಲ್ ದೇವಸ್ಥಾನ. ಇದನ್ನ ನೋಡಿದ ಪ್ರೊಫೆಸರ್ ಯಾಂಗೋ, ನಾವು ದೆವ್ವರ್ಗಳ ಲೋಕಕ್ಕೆ ಬಂದ್ಬಿಟ್ಟಿದೀವಿ. ಈ ಕುನ್ನುಲ್ ದೇವಸ್ಥಾನದ ಒಳಗಡೆನೆ ದೆವ್ವರ್ಗಳ ದೊಡ್ಡ ರಹಸ್ಯವೇ ಅಡಗಿದೆ. ಈ ಜಾಗವನ್ನೇ ನಾನು ತುಂಬಾ ವರ್ಷಗಳಾಗಿ ಹುಡುಕಿದೆ ಅಂತ ಹೇಳ್ಬಿಟ್ಟು ಪ್ರೊಫೆಸರ್ ಯಾಂಗೋ ಆ ಜಾಗದಲ್ಲೇ ಮಂಡಿ ಊರಿ ಆ ದೇವಸ್ಥಾನದ ಮುಂದೆ ಇರ್ತಾ ಇರುವ ಒಂದು ಕ್ಯಾಂಡಲ್ ಗೆ ಬೆಂಕಿಯನ್ನು ಕಚ್ಚಿಸ್ತಾರೆ. ತಕ್ಷಣವೇ ಆ ಗುಹೆ ಒಳಗಡೆ ಅಲ್ಲಲ್ಲಿ ಇರ್ತಾ ಇರುವ ಬಾವುಳಿಗಳೆಲ್ಲ ಇವ್ರುಗಳನ್ನ ನೋಡುತ್ತೆ. ಅವರು ಕಚ್ಚಿದ ಬೆಂಕಿ ಇವಾಗ ಪ್ರಕಾಶವಾಗಿ ಉರಿತಿರ್ಬೇಕಾದ್ರೆ ಈ ದೇವಸ್ಥಾನದ ಒಳಗಡೆ ಇರ್ತಾ ಇರುವ ಸೀಕ್ರೆಟ್ ಅನ್ನ ಬಿಚ್ಚಿಡೋದಕ್ಕಾಗಿನೇ ಇದು ತುಂಬಾ ವರ್ಷಗಳಾಗಿ ಕಾದಿದೆ. ಅದನ್ನ ಓಪನ್ ಮಾಡೋದಕ್ಕೆ ನಿಮ್ಮ ಇಬ್ಬರ ಕೈಯಿಂದ ಮಾತ್ರವೇ ಆಗುತ್ತೆ ಅಂತ ಹೇಳಿ ನಮ್ಮ ಹೀರೋ ಮತ್ತೆ ಅವರ ಮಗಳಾದ ನಮ್ಮ ನರ್ಸ್ ಹುಡುಗಿಯನ್ನು ಆ ಪ್ರೊಫೆಸರ್ ಯಾಂಗೋ ಒಳಗಡೆ ಕಳಿಸ್ಕೊಡ್ತಾರೆ. ಇವ್ರುಗಳಿಗೆ ಒಳಗಡೆ ಹೋದ್ರೆ ಏನು ನಡೆಯುತ್ತೆ ಅಂತ ಗೊತ್ತಿಲ್ಲದೆ ಹಾಗೆ ಒಳಗಡೆ ಹೋಗಿ ಇಬ್ಬರು ಕೈಯನ್ನ ಜೋಡಿಸ್ಕೋತಾರೆ. ಒಬ್ಬರಿಗೊಬ್ಬರು ಕೈಯನ್ನು ಹಿಡ್ಕೋತಾರೆ ಹೆದರ್ಕೊಂಡು.
ಆವಾಗ ತಕ್ಷಣವೇ ಅವರುಗಳ ಮುಂದೆ ಏನೋ ಮೆಷಿನ್ ಓಪನ್ ಆಗೋ ರೀತಿ ಒಂದು ವಿಷಯ ಓಪನ್ ಆಗುತ್ತೆ. ಆವಾಗ ಹೊರಗಡೆ ಆ ದೇವಸ್ಥಾನನ ಸುತ್ತ ಇರುವ ದೊಡ್ಡ ದೊಡ್ಡ ಬಂಡೆಗಳೆಲ್ಲ ಹಾಗೆ ಗಾಳಿಯಲ್ಲಿ ತೇಳೋದಕ್ಕೆ ಶುರುವಾಗುತ್ತೆ. ಆ ದೇವಸ್ಥಾನದ ಮೇಲೆ ಅಂಟಿರುವ ಸ್ಟೋನ್ಸ್ ಬಂಡೆಗಳೆಲ್ಲ ಕೆಳಗಡೆ ಬಿದ್ದು ಒಳಗಡೆಯಿಂದ ಏನೋ ಏಲಿಯನ್ ಮಿಷಿನ್ ರೀತಿ ಒಂದು ವಿಷಯ ಹೊರಗಡೆ ಬಂದು ಹಾಗೆ ಆಕಾಶಕ್ಕೆ ಒಂದು ಬೀಮ್ ಅನ್ನ ಹೊಡೆಯುತ್ತೆ ಬ್ರೈಟ್ ಆಗಿ. ಅದು ಆಕಾಶದಲ್ಲಿ ಒಂದು ತೂತನ ಹಾಕಿ ಅದರ ಮುಖಾಂತರ ಆ ಪೋರ್ಟಲ್ ಮುಖಾಂತರ ತುಂಬಾನೇ ವಿಚಿತ್ರವಾದ ಮಾನ್ಸ್ಟರ್ಸ್ ಎಲ್ಲ ಆ ದೇವಸ್ಥಾನದ ದಾರಿಯಿಂದ ಹೊರಗಡೆ ಬರ್ತವೆ. ಆವಾಗ ಆ ದೇವಸ್ಥಾನದ ಹೊರಗಡೆ ತುಂಬಾನೇ ಏಲಿಯನ್ ಮನುಷ್ಯರುಗಳ ರೀತಿ ಬ್ಲೂ ಕಲರ್ ಅಲ್ಲಿ ಒಂದು ದೊಡ್ಡ ಪಡೆನೆ ಬಂದು ನಿಂತ್ಕೊಳ್ಳುತ್ತೆ. ತಕ್ಷಣವೇ ನಮ್ಮ ಬೂಡೆ ತಲೆ ಕ್ಯಾಪ್ಟನ್ ಆವಾಗಲೇ ಪ್ರೊಫೆಸರ್ ಯಾಂಗ್ ಹೊರಗಡೆ ಇರುವ ಕ್ಯಾಂಡಲ್ ಗೆ ಬೆಂಕಿಯನ್ನ ಕತ್ಸಿದ್ರಲ್ವಾ, ಅದು ಇವಾಗ ಜ್ವಾಲೆ ಬಿಟ್ಟು ಜೋರಾಗಿ ಉರಿತಿರುತ್ತೆ. ಸೊ ಅದನ್ನ ಕಾಲನ ಇಟ್ಟು ತುಳಿದು ಅದ್ರ ಮೇಲೆ ಬಿದ್ದು ಹೇಗೋ ಆ ಬೆಂಕಿಯನ್ನು ಆಫ್ ಮಾಡ್ತಾರೆ ನಮ್ಮ ಬೂಡೆ ತಲೆ. ತಕ್ಷಣವೇ ಆಕಾಶದಲ್ಲಿ ಇರ್ತಾ ಇರುವ ಪೋರ್ಟಲ್ ಕ್ಲೋಸ್ ಆಗಿ ಗಾಳಿಯಲ್ಲಿ ತೇಲ್ತಿದ್ದ ಬಂಡೆಗಳೆಲ್ಲ ಕೆಳಗಡೆ ತುಪ್ಪುಕ್ ಅಂತ ಬೀಳೋದಕ್ಕೆ ಶುರುವಾಗ್ತವೆ. ಅದನ್ನ ನೋಡಿ ಟೆನ್ಷನ್ ಆಗಿದ್ದ ಪ್ರೊಫೆಸರ್ ಯಾಂಗು ನಮ್ಮ ಬೂಡೆ ತಲೆಯನ್ನ ಹಿಡಿದು ಬೈಬೇಕಾದ್ರೆ, ಯೋ ಪ್ರೊಫೆಸರ್ ನಿನಗೇನು ಹುಚ್ಚಿಡ್ದು ಬಿಟ್ಟಿದ್ಯಾ? ದೆವ್ವಗಳ ಟೆಂಪಲ್ ದೆವ್ವಗಳ ದೇವಸ್ಥಾನ ಅಂತ ಒಂದು ಜಾಗಕ್ಕೆ ಕರ್ಕೊಂಡ್ ಬಂದು ಅಲ್ಲಿರುವ ದೆವ್ವಗಳನ್ನು ಹೊರಗಡೆ ತರೋದಕ್ಕೆ ಟ್ರೈ ಮಾಡ್ತಿದ್ಯಾ ಅಂತ ಹೇಳಿ ಇವರು ರಿಟರ್ನ್ ತಿರುಗಿ ಅವರಿಗೆ ಬೈತಿರ್ಬೇಕಾದ್ರೆ ಆ ಸಮಯ ಅಂತ ನೋಡಿ ಅಲ್ಲಿ ಸುತ್ತಾಡ್ತಿದ್ದ ಬಾವುಳಿಗಳೆಲ್ಲ ಇವರನ್ನ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತವೆ. ನಮ್ಮ ಕ್ಯಾಪ್ಟನ್ ಬೂಡೆ ತಲೆ ಮತ್ತೆ ಹೀರೋ ಇಬ್ಬರುವೆ ಗನ್ನಿಂದ ಶೂಟ್ ಮಾಡಿ ಆ ಬಾವುಳಿಗಳನ್ನ ತಡೆಯೋದಕ್ಕೆ ಟ್ರೈ ಮಾಡ್ತಾರೆ. ಆದ್ರೆ ಅವುಗಳನ್ನ ಕಂಟ್ರೋಲ್ ಮಾಡೋದಕ್ಕೇನೆ ಆಗ್ತಿಲ್ಲ. ಸೊ ಇವ್ರುಗಳು ತಪ್ಪಿಸ್ಕೊಂಡು ಹೋಗ್ಬೇಕು ಅಂದ್ರೆ ಯಾರಾದ್ರೂ ಇಲ್ಲಿ ಸ್ಯಾಕ್ರಿಫೈಸ್ ಮಾಡ್ಬೇಕು. ಅದಕ್ಕೆ ನಮ್ಮ ಬೂಡೆ ತಲೆ ಕ್ಯಾಪ್ಟನ್ ಹೀರೋವನ್ನ, ನೀನು ಇಲ್ಲಿಂದ ಹೋಗು, ಅವ್ರುಗಳನ್ನ ಕರ್ಕೊಂಡು ಇಲ್ಲಿಂದ ಎಸ್ಕೇಪ್ ಆಗು, ನಾನು ಈ ಬಾವುಳಿಗಳನ್ನ ನೋಡ್ಕೋತೀನಿ, ನೀನು ಜೀವಂತವಾಗಿ ಇರಬೇಕಾಗಿರೋದು ತುಂಬಾನೇ ಅವಶ್ಯಕತೆ ಇರ್ತಿದೆ, ತುಂಬಾನೇ ಇಂಪಾರ್ಟೆಂಟ್ ಅದು ಅಂತ ಹೇಳಿ ನಮ್ಮ ಹೀರೋಯಿನ್ ಪ್ರೊಫೆಸರ್ ಅನ್ನ ಕಳಿಸ್ಕೊಟ್ಬಿಟ್ಟು ಇವರು ಒಬ್ಬರೇ ಅಲೋನ್ ಆಗಿ ಕಿರ್ಚ್ಕೊಂಡು ಮುಂದೆ ನಡೆದು ಹೋಗ್ಬೇಕಾದ್ರೆ ಎಲ್ಲಾ ಬಾವುಳಿಗಳು ಇವರನ್ನ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತವೆ. ಅವಾಗ ಫಟ್ ಅಂತ ಅವರ ಕೈಯಲ್ಲಿರುವ ಗ್ರಾನೇಡ್ ಬಾಂಬ್ ಅನ್ನ ಬ್ಲಾಸ್ಟ್ ಮಾಡಿಸಿ ಹ್ಯೂಮನ್ ಬಾಂಬ್ ಆಗಿ ಚೇಂಜ್ ಆಗಿ ದೊಡ್ಡ ಬ್ಲಾಸ್ಟ್ ಅನ್ನ ಮಾಡಿ ಅವರನ್ನ ಅಟ್ಯಾಕ್ ಮಾಡ್ತಿದ್ದ ಬಾವುಳಿಗಳ ಕತೆ ಎಲ್ಲದರನ್ನು ಮುಗಿಸ್ತಾರೆ. ಆದ್ರೂ ಅದರಲ್ಲಿ ತಪ್ಪಿಸ್ಕೊಂಡಿರುವ ಮಿಕ್ಕಿರುವ ಬಾವುಳಿಗಳು ನಮ್ಮ ಹುಡುಗರನ್ನ ಅಟ್ಯಾಕ್ ಮಾಡೋದಕ್ಕೆ ಬರ್ಬೇಕಾದ್ರೆ ಅದರಲ್ಲಿ ಒಂದು ಬಾವುಳಿ ನಮ್ಮ ಹೀರೋನ ಶೋಲ್ಡರ್ ಗೆ ಕಚ್ಬಿಡುತ್ತೆ. ಸೊ ಬೇರೆ ದಾರಿ ಇಲ್ಲದೆ ಬೆಟ್ಟದ ಟಾಪ್ ಇಂದ ಕೆಳಗಡೆ ಸುರಿತಾ ಇರುವ ವಾಟರ್ ಫಾಲ್ಸ್ ಗೆ ಜಂಪ್ ಮಾಡ್ಕೊಬಿಡ್ತಾನೆ. ಹಿಂದೆನೆ ಹೀರೋಯಿನ್ ಮತ್ತೆ ಪ್ರೊಫೆಸರ್ ಜಂಪ್ ಆಗ್ಬಿಡ್ತಾರೆ. ಸರಿ ಹಪ್ಪ, ಸದ್ಯ ಇಲ್ಲಿಗೇನೆ ಪ್ರಾಬ್ಲಮ್ ಎಲ್ಲ ಮುಗೀತು, ಅಪಾಯವೆಲ್ಲ ದಾಟಿ ಬಂದ್ಬಿಟ್ಟಿದ್ದಾರೆ ಇವ್ರುಗಳು ಅಂತ ಅನ್ಕೊಂಡ್ರೆ ನೀರಿನ ಅಡಿಯಲ್ಲಿ ದೊಡ್ಡ ಗಾಡ್ಜಲ ರೀತಿ ಒಂದು ದೊಡ್ಡ ಮೃಗ ಬಂದು ನಮ್ಮ ಹೀರೋಯಿನ್ ಅನ್ನ ಬಾಯಲ್ಲಿ ಕಚ್ಚಿ ನಮ್ಮ ಹೀರೋನ ಕಣ್ಮುಂದೇನೆ ಹಾಗೆ ನೈಸ್ ಆಗಿ ತಗೊಂಡ್ ಹೋಗ್ಬಿಡುತ್ತೆ. ಆಮೇಲೆ ನಮ್ಮ ಹೀರೋ ಹೇಗೋ ಅಲ್ಲಿಂದ ತಪ್ಪಿಸ್ಕೊಂಡು ಕಾಡು ಬೆಟ್ಟ ಅಂತ ಎಲ್ಲವನ್ನು ದಾಟಿ ಫೈನಲ್ ಆಗಿ ಹೇಗೋ ನಮ್ಮ ಆರ್ಮಿ ಅವರು ಇರ್ತಿರುವ ಜಾಗಕ್ಕೆ ಬಂದು ಸೇರ್ಬಿಡ್ತಾನೆ. ಅವನ ಬೆನ್ನಲ್ಲಿ ಆ ಬಾವುಳಿ ಕಚ್ಚಿರುವ ಬೆಂಕಿ ಮಾರ್ಕು ಹಾಗೆ ಸುಟ್ಟೋಗಿ ಗಾಯ ಆಗಿರುತ್ತೆ. ಸೊ ಆ ಗಾಯಕ್ಕೆ ಔಷಧಿಯನ್ನು ಹಾಕೋತಿರ್ಬೇಕಾದ್ರೆ ಆವಾಗ ನಮ್ಮ ಹೀರೋ ಮುಂದೆ ಕೂತಿರುವ ಕ್ವಾಡ್ರನ್ 739 ಟೀಮ್ ಅನ್ನು ಸೇರಿದ ಲೀಡರ್ ವಾಂಗ್ ಸುಕ್ ಅಲ್ಲಿಗೆ ಬಂದು, ನಾವು ಕಳಿಸ್ಕೊಟ್ಟಿದ್ದ ಟೀಮ್ ಅವರು ಎಲ್ಲರೂ ಕಾಣೆಯಾಗ್ಬಿಟ್ಟಿದ್ದಾರೆ, ನೀನು ಒಬ್ಬ ಮಾತ್ರವೇ ಜೀವಂತವಾಗಿ ಬಂದಿದೀಯಾ ಅಂತ ಹೇಳ್ಬೇಕಾದ್ರೆ ಕಣ್ಣಲ್ಲಿ ನೀರ್ ಕಚ್ಕೋಬಿಟ್ಟು ಆ ಫೋಟೋವನ್ನು ನೋಡ್ತಿರ್ತಾನೆ ಹೀರೋ. ಸೊ ನೀನು ಹೋಗಿದ್ದ ಜಾಗದ ಬಗ್ಗೆ ತುಂಬಾನೇ ತಿಳ್ಕೋಬೇಕಾಗಿದೆ, ನಿನ್ನನ್ನು ತುಂಬಾನೇ ವಿಚಾರಿಸಬೇಕಿದೆ, ಆದ್ರಿಂದ ನೀನು ಟ್ರೈನ್ ಅನ್ನ ಕ್ಯಾಚ್ ಮಾಡಿ ಯಾಂಗ್ ಸುಕ್ ನಗರಕ್ಕೆ ಬಂದ್ಬಿಡು ಅಂತ ಹೇಳ್ಬಿಟ್ಟು ಆ 739 ಲೀಡರು ಅಲ್ಲಿಂದ ಹೋಗಿರ್ತಾನೆ. ಅದರ ನಂತರವೇ ನಮ್ಮ ಹೀರೋ ಆ ಜಾಗವನ್ನ ಖಾಲಿ ಮಾಡ್ಕೊಂಡು ಟ್ರೈನ್ ಅಲ್ಲಿ ಎಲ್ಲಿಗೋ ಬೇರೆ ಜಾಗಕ್ಕೆ ಹೋಗ್ತಿದ್ದಾನೆ ಅನ್ಸುತ್ತೆ. ಆ ರೀತಿ ಹೋಗ್ತಿರ್ಬೇಕಾದ್ರೂ ಕೂಡ ಟ್ರೈನ್ ಅಲ್ಲಿ ಬೇರೆ ಆರ್ಮಿ ಪೀಪಲ್ಸ್ ಅನ್ನ ನೋಡ್ಬೇಕಾದ್ರೆ ಇವನ ಜೊತೆ ಗುಹೆ ಒಳಗಡೆ ಹೋದ್ರಲ್ವಾ ಟೀಮು, ಅವ್ರಗಳ ರೀತಿನೂ ಬೂಡೆ ತಲೆ ಕ್ಯಾಪ್ಟನ್ ಎಲ್ಲ ಜಾಲಿಯಾಗಿ ಹಾಡನ್ನ ಹೇಳಿ ಡ್ಯಾನ್ಸ್ ಮಾಡೋ ರೀತಿ ಎಲ್ಲ ಇವನಿಗೆ ಅನಿಸ್ತಿರುತ್ತೆ. ನಂತರ ಆ ಟ್ರೈನ್ ಒಂದು ಊರಲ್ಲಿ ಬಂದು ನಿಂತ್ಕೋಬೇಕಾದ್ರೆ ಅಲ್ಲಿಗೆ ಒಬ್ಬ ಹೊಸದಾಗಿ ಸ್ಪೆಕ್ಸ್ ಬೂಡೆ ತಲೆ ಬಂದು ನಮ್ಮ ಹೀರೋ ಹತ್ರ, ನಾನೇನೆ ನಿಮ್ಮನ್ನ ಕರ್ಕೊಂಡು ಹೋಗೋದಕ್ಕೆ ಬಂದಿರೋದು ಅಂತ ಹೇಳಿ ನಮ್ಮ ಹೀರೋವನ್ನ ಅಲ್ಲಿಂದ ಕರ್ಕೊಂಡು ಹೋಗ್ತಾನೆ. ಏನೋ ಭರ್ಜರಿಯಾಗಿ ಹೈ ಕ್ಲಾಸ್ ಕಾರಲ್ಲಿ ಕರ್ಕೊಂಡು ಹೋಗ್ತಾನೆ ಅಂತ ನೋಡಿದ್ರೆ ಅಲ್ಲಿ ನಮ್ಮ ಹೀರೋವನ್ನ ಮುಂದೆ ಕೂರಿಸಿ ಡಬಲ್ಸ್ ಹೊಡ್ಕೊಂಡು ಹೋಗ್ತಿರ್ತಾನೆ ಬೂಡೆ ತೊಳೆ. ಅದೇ ಸಮಯದಲ್ಲಿ ಇಲ್ಲಿ ಟ್ರೈನ್ ಅಲ್ಲಿ ನಮ್ಮ ಹೀರೋವನ್ನ ಹುಡುಕಿ ಆ ಕ್ವಾಡ್ರನ್ 739 ಟೀಮ್ ಇಂದ ಆ ಟೀಮಿನ ಲೀಡರ್ ಮತ್ತೆ ಅವನ ಅಸಿಸ್ಟೆಂಟ್ ಇಬ್ಬರುವೆ ಆ ರೈಲ್ವೆ ಸ್ಟೇಷನ್ ಪೂರ್ತಿ ಹೀರೋವನ್ನ ಸಿಕ್ಕಾಪಟ್ಟೆ ಹುಡುಕಿ ನೋಡ್ತಾರೆ. ಆದ್ರೆ ಹೀರೋವನ್ನ ಆ ಜಾಗದಲ್ಲಿ ಕಾಣ್ತಿಲ್ಲ. ಹಾಗಾದ್ರೆ ಇವಾಗ ಈ ಕಡೆ ನಮ್ಮ ಹೀರೋವನ್ನ ಕರ್ಕೊಂಡು ಹೋಗ್ತಾ ಇರುವ ಬೂಡೆ ತಲೆ ಯಾರು, ಎಲ್ಲಿಗೆ ತಾನೇ ಕರ್ಕೊಂಡು ಹೋಗ್ತಿದ್ದಾನೆ ಅಂತ ನೋಡಿದ್ರೆ ಆ ಬೂಡೆ ತಲೆ ನಮ್ಮ ಹೀರೋವನ್ನ ಒಂದು ಹಳೆ ಬಿಲ್ಡಿಂಗ್ ಗೆ ಕರ್ಕೊಂಡು ಹೋಗಿ ಅಲ್ಲಿರುವ ಲೈಬ್ರರಿಯಲ್ಲಿ ಕೂರಿಸಿ, ಇನ್ ಮುಂದೆ ನೀನು ಇಲ್ಲೇನೆ ಇದ್ದು ಕೆಲಸ ಮಾಡ್ತೀಯ ಅಂತ ಹೇಳಿ ನಮ್ಮ ಹೀರೋ ಸ್ಟೇ ಆಗ್ಬೇಕಾಗಿರುವ ರೂಮ್ ಬೀಗವನ್ನೆಲ್ಲ ಕೈಗೆ ಕೊಡ್ತಾನೆ. ನಮ್ಮ ಹೀರೋ ಜೊತೆ ಮಾತಾಡ್ಕೊಂಡೆ ಆ ಬೂಡೆ ತಲೆ ಕ್ಲೀನ್ ಮಾಡುವ ಬ್ರಷ್ ಅನ್ನ ಹಿಡಿದು 2 ಸಲ ಲೈಟ್ ಆಗಿ ಅಲ್ಲಾಡಿಸ್ತಾನೆ. ಆವಾಗ ಅಲ್ಲಿರುವ ಲೈಟ್ಸ್ ಎಲ್ಲ ಆಟೋಮೆಟಿಕ್ ಆನ್ ಆಗುತ್ತೆ. ಆದ್ರೆ ಅದನ್ನ ಗಮನಿಸದೆ ಕೂತಿರುವ ನಮ್ಮ ಹೀರೋ ದೂರದಲ್ಲಿ ಕೂತು ಕೆಲಸವನ್ನ ಹೇಗೆ ಸೂಪರ್ ಆಗಿ ಸಖತ್ತಾಗಿ ಸ್ಪೀಡ್ ಆಗಿ ಮಾಡೋದು ಅಂತ ನೋಡ್ತಿರ್ತಾನೆ. ಈ ಸ್ಪೆಕ್ಸ್ ಬೂಡೆ ತಲೆ ಅವನ ಹೆಸರು ಮಿಸ್ಟರ್ ಸೊನಾಂಗೋ. ಈ ಲೈಬ್ರರಿಗೆ ಇಡೀ ಇನ್ಚಾರ್ಜ್ ಇವರೇನೆ. ಸೊ ಸ್ಪೆಕ್ಸ್ ಬೂಡೆ ತಲೆ ಸೊನಾಂಗ್ ಹತ್ರ ನಮ್ಮ ಹೀರೋ ಬಂದು, ಇವತ್ತು ರಾತ್ರಿ ಡಿನ್ನರ್ ಅನ್ನ ನಾನು ನಿಮಗೆ ಹೊರಗಡೆ ಸ್ಪಾನ್ಸರ್ ಮಾಡ್ತೀನಿ, ಬನ್ನಿ ಹೋಗೋಣ ಅಂತ ಹೇಳ್ಬೇಕಾದ್ರೆ ಬೂಡೆ ತಲೆನೋ ಸರಿ ಆಯ್ತು ಸುಮ್ನೆ ತಕೊಡ್ತೀನಿ ಅಂತಿದ್ದಾನೆ, ಯಾಕೆ ಬಿಡ್ಬೇಕು ಅಂತ ಯೋಚನೆ ಮಾಡಿ ಆ ಊರಲ್ಲೇ ಟಾಪ್ ಆಗಿ ಇರ್ತಾ ಇರುವ ಹೋಟೆಲ್ಗೆ ನಮ್ಮ ಹೀರೋವನ್ನ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಒಬ್ಬ 80s 90s ತರ ಡ್ರೆಸ್ ಅನ್ನ ಮಾಡ್ಕೊಂಡು ಜೋರಾಗಿ ಹಾಡಾಡಿ ಡ್ಯಾನ್ಸ್ ಮಾಡ್ತಿರ್ತಾನೆ. ಹೋಟೆಲ್ ನೋಡೋದಕ್ಕೆ ತುಂಬಾನೇ ಲಕ್ಸುರಿ ಆಗಿರ್ತಿದೆ. ಅದನ್ನ ನೋಡಿದ ನಮ್ಮ ಹೀರೋ, ಓ ಸರಿಯಾಗಿ ಸ್ಪೆಕ್ಸ್ ಬೂಡೆ ತೊಳೆ ನಮ್ಮನ್ನ ಸಿಗಾಕ್ಸ್ಬಿಟ್ಟ ಅನ್ಸುತ್ತಲ್ಲ ಅಂತ ಫೀಲ್ ಮಾಡ್ಕೊಂಡೆ ಅಲ್ಲಿರುವ ಮೆನು ಕಾರ್ಡ್ ಅನ್ನು ಓಪನ್ ಮಾಡಿ ನೋಡಿದ್ರೆ ಅಲ್ಲಿರುವ ರೇಟ್ ಅನ್ನೆಲ್ಲ ನೋಡಿ ಇವನಿಗೆ ಡಗ್ ಅಂತ ಆಗ್ಬಿಡುತ್ತೆ. ಹೀರೋ ಅವನ ಮುಖ ರಿಯಾಕ್ಷನ್ ಅನ್ನು ನೋಡಿದ ತಕ್ಷಣವೇ ಸ್ಪೆಕ್ಸ್ ಬೂಡೆ ತೊಳೆ, ನನ್ನ ಫುಡ್ ಅನ್ನ ನಾನೇನೆ ಆರ್ಡರ್ ಮಾಡಿ ಪೇ ಮಾಡ್ಕೋತೀನಿ, ನಿನಗೆ ಬೇಕಾಗಿರುವ ಫುಡ್ ಅನ್ನ
ನ ನೀನ್ ಆರ್ಡರ್ ಮಾಡಿ ಪೇ ಮಾಡ್ಕೊಳಪ್ಪ ಅಂತ ಹೇಳ್ಬೇಕಾದ್ರೆ ಇರೋದ್ರಲ್ಲಿ ಯಾವ್ದು ತುಂಬಾ ತೀರಾ ಕಡಿಮೆ ಬೆಲೆ ಇರ್ತಿದ್ಯೋ ಅದನ್ನ ನಮ್ಮ ಹುಡುಗ ಆರ್ಡರ್ ಮಾಡ್ತಾನೆ. ಆದ್ರೆ ಹಾಗಿದ್ರು ಕೂಡ ಫಸ್ಟ್ ನಮ್ಮ ಹೀರೋ ಏನನ್ನ ತಿನ್ಬೇಕು ಅಂತ ಆಸೆ ಪಟ್ನೋ ಅದು ತುಂಬಾನೇ ಕಾಸ್ಟ್ಲಿ. ಆ ಫುಡ್ ಏನೇ ಇವಾಗ ನಮ್ಮ ಹೀರೋಗೆ ತಿನ್ನೋದಕ್ಕಾಗಿ ಬರುತ್ತೆ. ಏನು ಅಂತ ನೋಡಿದ್ರೆ 80s 90s ಕಾಸ್ಟ್ಯೂಮ್ ಅನ್ನ ಹಾಕೊಂಡು ಹಾಡಿಯಲ್ಲಿ ಡ್ಯಾನ್ಸ್ ಮಾಡ್ತಿದ್ದ ಅಲ್ವಾ ಒಬ್ಬರು ಜೋಕರ್ ರೀತಿ, ಅವನೇನೆ ಇವನಿಗೆ ತಕ್ಕೊಟ್ಟಿದ್ದಾನೆ. ಇವನು ಏನಕ್ಕಾಗಿ ನನಗೆ ತಕ್ಕೊಟ್ಟಿದ್ದಾನೆ ಅಂತ ಹೀರೋ ಕನ್ಫ್ಯೂಸ್ ಆಗ್ಬೇಕಾದ್ರೆ ಈ ಜೋಕರ್ ಕಾಸ್ಟ್ಯೂಮ್ ಅವನು ನಮ್ಮ ಹೀರೋನ ಹಳೆ ಫ್ರೆಂಡ್ ಅಂತೆ. ಸೊ ಅನ್ಎಕ್ಸ್ಪೆಕ್ಟೆಡ್ ಆಗಿ ಇಬ್ಬರು ಈ ಜಾಗದಲ್ಲಿ ಮೀಟ್ ಮಾಡ್ಕೋತಾರೆ. ಇಬ್ಬರು ಒಬ್ರಿಗೊಬ್ರು ನೋಡಿ ತುಂಬಾನೇ ಖುಷಿ ಆಗ್ತಾರೆ ಫ್ರೆಂಡ್ಸ್. ನಂತರ ಅವನನ್ನು ನಮ್ಮ ಹೀರೋ ಕೆಲಸ ಮಾಡುವ ಲೈಬ್ರರಿಗೆನೆ ಕರ್ಕೊಂಡು ಹೋಗ್ಬಿಡ್ತಾನೆ. ಆವತ್ತು ರಾತ್ರಿ ಬುಕ್ಸ್ ಅನ್ನ ಎತ್ತಿಡ್ತಿರ್ಬೇಕಾದ್ರೆ ನಮ್ಮ ಹೀರೋ ಅವನ ಕೈಗೆ ಹೊಸದಾಗಿ ಒಂದು ವಿಚಿತ್ರವಾದ ಬುಕ್ ಸಿಗುತ್ತೆ. ಕ್ಯೂರಿಯಾಸಿಟಿಯಲ್ಲಿ ನಮ್ಮ ಹೀರೋ ಆ ಬುಕ್ ಅನ್ನು ಓಪನ್ ಮಾಡಿ ನೋಡ್ಬೇಕಾದ್ರೆ ಇವನು ಆ ಗುಹೆ ಒಳಗಡೆ ನೋಡ್ದ ಅಲ್ವಾ ಕುನ್ನೂನ್ ದೇವಸ್ಥಾನ, ಅದರ ಡ್ರಾಯಿಂಗ್ ಹಾಕಿರುತ್ತೆ. ಸರಿ ಆ ಬುಕ್ ಅನ್ನ ಯಾರು ಬರ್ದಿದ್ದಾರೆ ಅಂತ ನಮ್ಮ ಹೀರೋ ನೋಡ್ಬೇಕಾದ್ರೆ ಅದನ್ನು ನೋಡಿ ಇನ್ನವೇ ತುಂಬಾನೇ ಶಾಕ್ ಆಗ್ತಾನೆ. ದೆವ್ವರ್ಗಳ ಜನಾಂಗ ಅಂತ ಹೆಸರಿಡಲಾಗಿರುವ ಬುಕ್ ಅನ್ನ ಯಾರು ಬರ್ದಿದ್ದಾರೆ ಅಂತ ಚೆಕ್ ಮಾಡಿ ನೋಡಿದ್ರೆ ನಮ್ಮ ಹೀರೋವನ್ನ ದೆವ್ವಗಳ ಟೆಂಪಲ್ ಒಳಗಡೆ ಕಳಿಸ್ಕೊಟ್ಟ ಅಲ್ವಾ ಪ್ರೊಫೆಸರ್ ಯಾಂಗೋ, ಹೀರೋಯಿನ್ ಅವರ ಅಪ್ಪ ಅವರೇನೇ ಬರ್ದಿರೋದು. ನೆಕ್ಸ್ಟ್ ದಿನ ಇಡೀ ನಾಡನ್ನೇ ಗಾಬರಿಗೆ ಒಳಪಡಿಸುವಂತಹ ಒಂದು ದೊಡ್ಡ ವಿಚಿತ್ರವಾದ ನ್ಯೂಸ್ ಬರುತ್ತೆ. ಚೈನಾದಲ್ಲಿ ಯಾವುದೋ ಒಂದು ನಗರದಲ್ಲಿ ತುಂಬಾನೇ ಡೀಪ್ ಆಗಿ ತೋಡಿ ಮಣ್ಣಿನ ಅಡಿಯಿಂದ ತಗೊಂಡಿದ್ದ ಒಂದು ಶವದ ಪೆಟ್ಟಿ ಒಳಗಡೆ, ಮಮ್ಮಿಫೈ ಪೆಟ್ಟಿಗೆ ಒಳಗಡೆ ಜೀವಂತವಾಗಿ ಒಬ್ಬಳು ಹುಡುಗಿ ಇರ್ತಿದ್ದಾಳೆ ಅಂತ ತೋರಿಸ್ತಿದ್ದಾರೆ. ಸೊ ಅವಳನ್ನ ಟೀಮ್ 739 ಅನ್ನು ಸೇರಿದವರು ಅವರ ಜಾಗಕ್ಕೆ ಕರ್ಕೊಂಡು ಬಂದು ಕಟ್ ಹಾಕಿಟ್ಟಿರ್ತಾರೆ. ಆವಾಗ ಆ ಹುಡುಗಿ ಕೈ ಬೆರಳುಗಳನ್ನ ನೋಡ್ಬೇಕಾದ್ರೆ ಉಗ್ರು ಹಾಗೆ ಸಡನ್ ಆಗಿ ದೆವ್ವ ಹೂಗಳ ರೀತಿ ಹೊರಗಡೆ ಬಂದು ಮತ್ತೆ ಒಳಗಡೆ ಹೋಗ್ಬಿಡ್ತಿರುತ್ತೆ. ಅವಳ ಮುಖದಲ್ಲೆಲ್ಲ ವಿಚಿತ್ರವಾಗಿ ನರವೆಲ್ಲ ಎದ್ದೇಳ್ತಿರುತ್ತೆ. ಯಾರಪ್ಪ ಈ ಕ್ರೂರವಾದ ಹುಡುಗಿ ಅಂತ ನೋಡಿದ್ರೆ ನಮ್ಮ ಹೀರೋಯಿನೇ. ಆದ್ರೆ ಇವಾಗ ಅವಳಿಗೆ ಹಳೆ ನೆನ್ಪೆಲ್ಲ ಇಲ್ಲ. ಆದ್ರಿಂದ ಅವಳಿಗೆ ಶರ್ಲಿ ಅಂತ ಒಂದು ಹೆಸರನ್ನ ಇಟ್ಟು ಪ್ರಾಜೆಕ್ಟ್ ಶರ್ಲಿ ಅಂತ ಹೇಳಿ ಒಂದು ರೂಮ್ ಅಲ್ಲಿ ಕೂಡ ಕಿಟ್ಬಿಡ್ತಾರೆ. ಈ ಕಡೆ ನಮ್ಮ ಹೀರೋಗೆ ಲೈಬ್ರರಿಲಿ ಯಾವಾಗ ಆ ಬುಕ್ ಅನ್ನು ನೋಡಿದ್ನೋ ಆಮೇಲಿಂದ ಅವನಿಗೆ ವಿಚಿತ್ರ ಬುಕ್ಸ್ ಕಂಟಿನ್ಯೂಸ್ ಆಗಿ ಸಿಗ್ತಾನೆ ಇರುತ್ತೆ ಎಲ್ಲಿ ನೋಡಿದ್ರು. ಅದ್ರಲ್ಲಿ ಒಂದು ಬುಕ್ ಅಲ್ಲಿ ಇವನು ಆ ಗುಹೆ ಒಳಗಡೆ ನೋಡಿದ ಕೆಂಪು ಬಾವಲಿಗಳ ಬಗ್ಗೆ ಎಲ್ಲ ಹಾಕಿರುತ್ತೆ. ಈ ತರ ತುಂಬಾನೇ ಬುಕ್ಸ್ ಅವನ ಕೈಗೆ ಸಿಗ್ಬೇಕಾದ್ರೆ ಆ ಬುಕ್ಸ್ ಅಲ್ಲಿ ಇರ್ತಿರುವ ಎಲ್ಲಾ ವಿಷಯಗಳನ್ನು ಓದ್ಕೊಂಡು ನಮ್ಮ ಹೀರೋ ದೆವ್ವರ್ಗಳ ಜನಾಂಗ ಅಂತ ಹೇಳಿ ಒಂದು ಜನಾಂಗ ಬದುಕಿದ್ದಾರೆ ಈ ಭೂಮಿಯಲ್ಲಿ ಅಂತ ಅವ್ರಗಳ ಹಿಸ್ಟ್ರಿ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಶುರು ಮಾಡ್ತಾನೆ. ಸಾವಿರಾರು ವರ್ಷಗಳ ಹಿಂದೆ ಸ್ಪೇಸ್ ಇಂದ ಭೂಮಿಗೆ ಬಂದ ಏಲಿಯನ್ಸ್ ಜನರ ಜೊತೆ ಸೇರಿ ಮಿಂಗಲಾಗಿ ಜನರ ಜೊತೆ ಜನರಾಗಿ ಬದುಕೋದಕ್ಕೆ ಶುರು ಮಾಡಿದ್ದಾರೆ. ಆ ದೆವ್ವಗಳ ಲೋಕದಲ್ಲಿ ಇರ್ತಿದ್ದ ಕುನ್ನೂನ್ ದೇವಸ್ಥಾನದ ಒಳಗಡೆ ಅವ್ರಗಳ ಬಗ್ಗೆಯ ಒಂದು ದೊಡ್ಡ ಸೀಕ್ರೆಟ್ ಅಡಗಿದೆ. ಸೊ ಅದನ್ನ ಗಾರ್ಡ್ ಮಾಡೋದಕ್ಕಾಗಿನೇ ಆ ಬ್ಲೂ ಕಲರ್ ಏಲಿಯನ್ಸ್ ಟೈಪ್ ಇರ್ತಿದ್ದ ದೆವ್ವಗಳು ಅಲ್ಲೇನೆ ಇರ್ತಿದ್ದಾರೆ. ಆದ್ರೆ ಸಡನ್ ಆಗಿ 10,000 ವರ್ಷಗಳ ಹಿಂದೆ ಆ ಜಾಗದಿಂದ ಕಾಣೆಯಾಗ್ಬಿಟ್ಟಿದ್ದಾರೆ. ಈ ಭೂಮಿಯಿಂದ ಮಾಯವಾಗ್ಬಿಟ್ಟಿದ್ದಾರೆ. ರಾಜಕುಮಾರ ಲೀ ಅಂತ ಹೇಳಲಾಗುವ ಒಬ್ಬ ಚೈನೀಸ್ ರಾಜಕುಮಾರನೇ ಮಾನವ ಜನಾಂಗವನ್ನ ಒಗ್ಗಟ್ಟು ಮಾಡಿ ಆ ಏಲಿಯನ್ಸ್ ಗೆ ಆಪೋಸಿಟ್ ಆಗಿ ಹೋರಾಡಿ ಜಗಳ ಮಾಡಿ ಭೂಮಿಯನ್ನ ಬಿಟ್ಟು ಓಡಿಸ್ಬಿಟ್ಟ ಅಂತ ಬುಕ್ಸ್ ಅಲ್ಲಿ ಹಾಕಿರುವ ಹಿಸ್ಟರಿ ಹೇಳ್ತಿದೆ. ಆದ್ರೆ ಏನಕ್ಕಾಗಿ ಕುನ್ನೂನ್ ದೇವಸ್ಥಾನದ ಒಳಗಡೆ ಇರ್ತಾ ಇರುವ ಸೀಕ್ರೆಟ್ ಅನ್ನ ಬಿಚ್ಚೋದಕ್ಕೆ ಆಗೋದು ನನ್ನಿಂದ ಮತ್ತೆ ಹೀರೋಯಿನ್ ಇಂದ ಮಾತ್ರವೇ ಆಗುತ್ತೆ ಅಂತ ಏನಕ್ಕಾಗಿ ಪ್ರೊಫೆಸರ್ ಯಾಂಗು ನಮ್ಮಿಬ್ಬರನ್ನ ಒಳಗಡೆ ಕಳಿಸ್ಕೊಟ್ಟಿದ್ದು ಅಂತ ಇವನಿಗೆ ಏನುವೇ ಅರ್ಥ ಆಗ್ತಿಲ್ಲ. ಅದೇ ತರ ಈ ಹಳೆ ಬುಕ್ಸ್ ಅನ್ನೆಲ್ಲ ಇವನಿಗೆ ಯಾರು ಕಳಿಸ್ಕೊಡ್ತಿದ್ದಾರೆ ಅಂತಾನೂ ಅವನಿಗೆ ಗೊತ್ತಾಗ್ತಿಲ್ಲ. ಸೊ ಇದ್ರ ಬಗ್ಗೆ ಯೋಚನೆ ಮಾಡಿನೇ ಹಾಗೆ 3 ವರ್ಷ ಕಳೆದು ಬಿಡುತ್ತೆ. ಅವನಿಗೆ ತಲೆ ಕೂದಲವೇ ಉದ್ದವಾಗಿ ಬೆಳ್ಕೊಬಿಟ್ಟಿರುತ್ತೆ. ಹೀಗಿರ್ಬೇಕಾದ್ರೆ ಮತ್ತೆ 739 ಕ್ವಾಡ್ರೆಂಟ್ ಟೀಮ್ ಅವರು ಅದೇ ತರ 3 ವರ್ಷಗಳ ನಂತರ ಹಳೆ ಕಾಲದ ಕೇವ್ ಒಳಗಡೆಯಿಂದ ಒಬ್ಬನನ್ನ ಕೊಂಡಿರ್ತಿದ್ದಾರೆ. ಯಾರು ಅಂತ ನೋಡಿದ್ರೆ ನಮ್ಮ ಪ್ರೊಫೆಸರ್ ಯಾಂಗೋ. ಅವರನ್ನ ಏನು ಅಂತ ವಿಚಾರಿಸಬೇಕಾದ್ರೆ ಅವರು ಒಂದು ಕಥೆನ ಹೇಳ್ತಾರೆ. ಇವರು ಪ್ರಜ್ಞೆಗೆ ಬಂದು ಕಂಡ್ಬಿಟ್ಟು ಎಚ್ಚರಿ ಆಗ್ಬೇಕಾದ್ರೆ ಯಾವ್ದೋ ಒಂದು ಗುಹೆ ಒಳಗಡೆ ಇರ್ತಿದ್ರಂತೆ. ಅಲ್ಲಿಂದ ತಳ್ಕೊಂಡೆ ಬೇರೆ ಒಂದು ಗುಹೆಗೆ ಬಂದು ಸೇರ್ಕೊಬಿಟ್ರಂತೆ. ಹಾಗಂತ ಹೇಳ್ತಿದ್ದಾರೆ ಪ್ರೊಫೆಸರ್. ಆದ್ರೆ ಇವರು ಕಾಣಿಯಾಗಿದ್ದ ಕುನ್ನೂನ್ ಬೆಟ್ಟದಿಂದ ಯೂಲಿನ್ ಗುಹೆಗೆ 2500 ಕಿಲೋಮೀಟರ್ ದೂರ ಇರ್ತಿದೆ. ಆ ಬೆಟ್ಟದಲ್ಲಿ ಕಾಣಿಯಾಗಿದ್ದ ಈ ಪ್ರೊಫೆಸರ್ ಈ ಯೂಲಿನ್ ಗುಹೆಗೆ ಬರೋದಕ್ಕೆ ಹೇಗೆ ಸಾಧ್ಯ ಅಂತ ತುಂಬಾನೇ ಕನ್ಫ್ಯೂಷನ್ ಆಗ್ತಾರೆ 739 ಟೀಮ್. ಇವೆಲ್ಲ ನಡೀತಿರ್ಬೇಕಾದ್ರೆ ಅದೇ ಸಮಯದಲ್ಲಿ ಈಸ್ಟ್ ಚೈನಾದಲ್ಲಿ ಇರ್ತಾ ಇರುವ ಆಯಿಲ್ ನಗರ ಅಂತ ಹೇಳಲಾಗುವ ಒಂದು ಊರಲ್ಲಿ ಸ್ಕೂಲ್ ಡೇ ಪ್ರೋಗ್ರಾಮ್ ನಡೀತಿರುತ್ತೆ. ಸೊ ಸ್ಟೂಡೆಂಟ್ಸ್ ಎಲ್ಲ ಖುಷಿಯಾಗಿ ಆ ಸ್ಕೂಲ್ ಅಲ್ಲಿ ಆನ್ಯುವಲ್ ಡೇ ಫಂಕ್ಷನ್ ಅನ್ನ ಸೆಲೆಬ್ರೇಟ್ ಮಾಡ್ತಿರ್ತಾರೆ. ಆಗಿರ್ಬೇಕಾದ್ರೆ ಸಡನ್ ಆಗಿ ಆ ಸ್ಕೂಲ್ ಒಳಗಡೆ 2 ಕ್ರೂರವಾದ ಮಾನ್ಸ್ಟರ್ಸ್ ನುಗ್ಗಿ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತವೆ. ಆ ಮಾನ್ಸ್ಟರ್ಸ್ ಅಟ್ಯಾಕ್ ಮಾಡ್ತಿರುವ ಅದೇ ಸಮಯದಲ್ಲಿ ಈ ಕಡೆ ನಮ್ಮ ಹೀರೋಗೆ ಮೈ ಪೂರ್ತಿ ಫುಲ್ ನೋವಾಗ್ತಿರುತ್ತೆ. ಹಾಗೆ ಸೀನ್ ಅನ್ನ ಕಟ್ ಮಾಡಿದ್ರೆ ನೆಕ್ಸ್ಟ್ ದಿನ ಬೆಳಗ್ಗೆ ಆ ಇಡೀ ಆಯಿಲ್ ನಗರವೇ ಫುಲ್ ನಾಶ ಆಗ್ಬಿಟ್ಟಿದೆ ಅನ್ನೋ ರೀತಿ ನ್ಯೂಸ್ ಅಲ್ಲಿ ತೋರಿಸ್ತಿರ್ತಾರೆ. ಡ್ರೋನ್ ಅನ್ನು ಯೂಸ್ ಮಾಡಿ ತೆಗೆದಿರುವ ವಿಡಿಯೋ ಫುಟೇಜಸ್ ಅನ್ನೆಲ್ಲ ನೋಡ್ಬೇಕಾದ್ರೆ ನಗರವೇ ಹಾಳೋಗಿ ಅಲ್ಲಲ್ಲಿ ಬೆಂಕಿ ಹಿಡ್ಕೊಂಡು ಉರಿತಿರುತ್ತೆ. ಬಸ್ ಎಲ್ಲ ಸ್ಟ್ರೈಟ್ ಆಗಿ ನಿಂತಿರುತ್ತೆ. ಆದ್ರೆ ಅವತ್ತು ಸಂಜೆನೆ ಸಡನ್ ಆಗಿ ಆ ಇಡೀ ಊರೇನೆ ಮಾಯವಾಗ್ಬಿಡುತ್ತೆ, ಕಾಣೆ ಆಗ್ಬಿಡುತ್ತೆ. ಆ ಜಾಗವೇ ಮರುಭೂಮಿ ರೀತಿ ಕಾಣಿಸ್ತಿರುತ್ತೆ. ಈ ನ್ಯೂಸ್ ಅನ್ನು ನೋಡಿದ ಪ್ರೊಫೆಸರ್ ಯಾಂಗೋ ಆ 739 ಲೀಡರ್ ಹತ್ರ ಹೋಗಿ ಇವೆಲ್ಲ ನಾವು ಆ ದೆವ್ವರ್ಗಳ ಲೋಕಕ್ಕೆ ಹೋಗಿರ್ಬೇಕಾದ್ರೆ ಅಲ್ಲಿದ್ದ ಕುನ್ನೂನ್ ದೇವಸ್ಥಾನದ ಒಳಗಡೆ ಇರ್ತಿದ್ದ ಸೀಕ್ರೆಟ್ ಅನ್ನ ನಾವು ಓಪನ್ ಮಾಡಿ ಬಿಟ್ಬಿಟ್ವಿ. ಒಂದು
ಸೀಲ್ ಅನ್ನ ಬ್ರೇಕ್ ಮಾಡ್ಬಿಟ್ವಿ, ಅದರಿಂದ ಹೊರಗಡೆ ಬಂದಿರುವ ದೆವ್ವಗಳೇನೆ ಇವಾಗ ಈ ರೀತಿ ಮಾಡ್ತಿರ್ಬೇಕು, ಇದನ್ನ ನಾನೇ ಪರ್ಸನಲ್ ಆಗಿ ಹೋಗಿ ಸಾಲ್ವ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಪ್ರೊಫೆಸರ್ ಯಾಂಗ್ ಮತ್ತೆ ಕುನುನ್ ಬೆಟ್ಟವನ್ನ ಹುಡುಕಿ ಹೊರಡ್ತಾರೆ. ಈ ಕಡೆ ನಮ್ಮ ಹೀರೋ ಆ ಮಾನ್ಸ್ಟರ್ಸ್ ಬೇರೆ ಕಡೆ ಅಟ್ಯಾಕ್ ಮಾಡ್ತಿರ್ಬೇಕಾದ್ರೆ ಇವನಿಗೆ ಇಲ್ಲಿ ಮೈಯೆಲ್ಲ ನೋವಾಗ್ತಿತ್ತಲ್ವಾ, ಸೊ ಹಾಸ್ಪಿಟಲ್ ಗೆ ಬಂದು ಎಕ್ಸ್ರೇ ತೆಗೆದು ನೋಡಿ ಅದನ್ನ ಡೇಟಾ ಬೇಸ್ ಅಲ್ಲಿ ಎಂಟ್ರಿ ಮಾಡಿದ ತಕ್ಷಣವೇ ನಮ್ಮ ಹೀರೋ ಎಲ್ಲಿ ಇರ್ತಿದ್ದಾನೆ ಅನ್ನೋ ವಿಷಯ ಕ್ವಾಡ್ರನ್ 739 ಟೀಮ್ ಅವರಿಗೆ ಗೊತ್ತಾಗ್ಬಿಡುತ್ತೆ. ಆ ಎಕ್ಸ್ರೇಲಿ ನಮ್ಮ ಹೀರೋಗೆ ಒಂದು ಬಾವಲಿ ಕಚ್ಚುತ್ತ ಅಲ್ವಾ, ಆ ಜಾಗದಲ್ಲಿ ಅವನಿಗೆ ಇರ್ತಾ ಇರುವ ಬೋನ್ಸ್ ಎಲ್ಲ ಒಂದ್ ರೀತಿ ವಿಚಿತ್ರವಾಗಿ ಚೇಂಜ್ ಆಗ್ಬಿಟ್ಟಿರೋದನ್ನ ನೋಡೋದಕ್ಕಾಗ್ತಿದೆ. ಈ ಕಡೆ ಕುನುನ್ ಬೆಟ್ಟಗಳನ್ನ ಹುಡುಕಿ ಹೋಗಿದ ಪ್ರೊಫೆಸರ್ ಆ ಕೇವ್ ಒಳಗಡೆ ನುಗ್ಗಿದ ತಕ್ಷಣವೇ ಇಲ್ಲಿ ನಮ್ಮ ಹೀರೋನ ಮೈಯಲ್ಲಿ ಮತ್ತೆ ಆ ಬ್ಲೂ ಕಲರ್ ಬೆಂಕಿ ಹುರಿಯೋದಕ್ಕೆ ಶುರುವಾಗುತ್ತೆ. ಕ್ರೂರವಾದ ಮೃಗ ರೀತಿ ನಮ್ಮ ಹೀರೋ ಕಿರ್ಚ್ಕೋಬೇಕಾದ್ರೆ ಅವನನ್ನ ಸುತ್ತ ಇರ್ತಾ ಇರುವ ಥಿಂಗ್ಸ್, ಟೇಬಲ್, ಬೆಂಚು, ಚೇರ್ ಅಂತ ಎಲ್ಲವೇ ಹಾಗೆ ಗಾಳಿಯಲ್ಲಿ ತೇಲ್ತಿರುತ್ತೆ. ನಮ್ಮ ಹೀರೋ ಒಳಗಡೆ ಇಷ್ಟು ದಿನಗಳಾಗಿ ಕಂಟ್ರೋಲ್ ಅಲ್ಲಿ ಇರ್ತಾ ಇದ್ದ ಎಕ್ಸ್ಟ್ರೀಮ್ ಪವರ್ಫುಲ್ ಶಕ್ತಿ ಹೊರಗಡೆ ಬರ್ತಿದೆ. ಆವಾಗ ಅಲ್ಲಿಗೆ ಬಂದಿದ್ದ ಸ್ಪೆಕ್ಸ್ ಬೋರ್ಡ್ ಲೈಟ್ ಆಗಿ ಕೈಯನ್ನ ಇಟ್ಟು ಬೆಂಚನ್ನ ಕೆಳಗಡೆ ಎಳಿತಾರೆ ಅಷ್ಟೇ. ಒಂದು ಸಲ ತಟ್ಟಿದ ತಕ್ಷಣವೇ ಎಲ್ಲಾ ಟೇಬಲ್ಸ್ ಕೆಳಗಡೆ ಬಿದ್ದೋಗುತ್ತೆ. ಅದರ ಜೊತೆಗೆ ಸೇರಿ ಹಾಗೆ ಗಾಳಿಯಲ್ಲಿ ತೇಲ್ತಿದ್ದ ನಮ್ಮ ಹೀರೋನ ಫ್ರೆಂಡ್ ಕೂಡ ಟೇಬಲ್ ಮೇಲೆ ತುಪ್ಪ ಅಂತ ಬೀಳ್ತಾನೆ. ಆವಾಗ್ಲೇ ನಮ್ಮ ಸ್ಪೆಕ್ಸ್ ಬೋರ್ಡ್ ಒಂದು ನಿಜವನ್ನ ನಮ್ಮ ಹೀರೋಗೆ ಹೇಳ್ತಾರೆ, ನೀನು ಆ ಕೆಂಪು ಬಾವಲಿಗಳಿಂದ ಕಚ್ಚಿಸ್ಕೊಂಡಿದ್ಯಾ, ಅವೆಲ್ಲ ದೆವ್ವಗಳ ಗುಂಪು ಜೊತೆ ಸೇರಿ ಭೂಮಿ ಒಳಗಡೆ ಬಂದು ಸೇರ್ಕೊಬಿಟ್ಟಿರುವ ವಿಷಯಗಳು. ಸೊ ಆ ಬಾವಲಿ ಕಚ್ಚಿ ಕೂಡ ನೀನು ಸಾಯ್ದೆ ತಪ್ಪಿಸ್ಕೊಬಿಟ್ಟಿರೋದ್ರಿಂದ ಆ ದೆವ್ವಗಳ ಎಕ್ಸ್ಟ್ರೀಮ್ ಪವರ್ ಶಕ್ತಿ ನಿನಗೆ ಇವಾಗ ಸಿಗ್ಬಿಟ್ಟಿದೆ. ಆದ್ರೆ ಆ ಶಕ್ತಿಯನ್ನು ಕಂಟ್ರೋಲ್ ಮಾಡೋದಕ್ಕೆ ಮಾತ್ರ ನೀನು ಕಲ್ತ್ಕೊಳ್ಳಿಲ್ಲ ಅಂದ್ರೆ ಅಷ್ಟೇ ಅದು ನಿನ್ನ ನರಕಕ್ಕೆ ಗೆಲ್ಕೊಂಡು ಹೋಗ್ಬಿಡುತ್ತೆ ಅಂತ ಹೇಳಿ ಹೆದರ್ಸ್ತಾರೆ ಬೋಡೆ. ಇದನ್ನ ಕೇಳಿ ಗಾಬರಿಯಾಗಿದ್ದ ನಮ್ಮ ಹೀರೋ, ಹೌದು ಇವೆಲ್ಲ ನಿಮಗೆ ಹೇಗೆ ಗೊತ್ತು ಅಂತ ಶಾಕ್ ಆಗಿ ಕೇಳ್ಬೇಕಾದ್ರೆ, ನಾನೇ ಕಣೋ ಜಾಗದ ಬಾಡಿ ಗಾರ್ಡ್ ಅಂತ ಹೇಳ್ಬಿಟ್ಟು ಟೇಬಲ್ ಮೇಲೆ ಡಗ್ ಅಂತ ಒಂದು ಏಟು ಹೊಡಿತಾನೆ ಅಷ್ಟೇ. ಕೆಳಗಡೆ ಭೂಮಿ ಓಪನ್ ಆಗಿ ಸುತ್ತ ಇರುವ ಲೈಬ್ರರಿ ಎಲ್ಲ ಚೇಂಜ್ ಆಗಿ ಕಾಣಿಯಾಗಿ ಆ ಜಾಗವೇ ವಿಚಿತ್ರವಾಗಿ ಹಳೆ ಕಾಲದ ಕೋಟೆ ರೀತಿ ಅರಮನೆ ರೀತಿ ಚೇಂಜ್ ಆಗ್ಬಿಡುತ್ತೆ. ಆ ಜಾಗವನ್ನು ಸುತ್ತಲೂ ವಿಚಿತ್ರವಾಗಿ ಬ್ಲೂ ಕಲರ್ ಮನುಷ್ಯರು ನಿಂತಿರ್ತಾರೆ, ಅಂದ್ರೆ ಗಾಳಿ ದೆವ್ವಗಳು ನಿಂತಿರುತ್ತೆ. ಇವರೆಲ್ಲ ಯಾರು, ಈ ಜಾಗ ಏನು ಅಂತ ನಮ್ಮ ಹುಡುಗ ಕೇಳ್ಬೇಕಾದ್ರೇನೆ, ಇದೇನೆ ರಾಜಕುಮಾರ ಲೀ ಸಮಾಧಿ ಇರ್ತಿರುವ ಜಾಗ. ಆ ಬ್ಲೂ ಕಲರ್ ಅಲ್ಲಿ ಇರ್ತಾ ಇರುವ ಮನುಷ್ಯರು ಎಲ್ಲರೂ ಅರಮನೆಯನ್ನ ಗಾರ್ಡ್ ಮಾಡುವ ಹೋರಾಟದಲ್ಲಿ ಸತ್ತೋದ ಬಾಡಿ ಗಾರ್ಡ್ಸ್ ಅಂತ ಹೇಳ್ತಿರ್ತಾರೆ ಸ್ಪೆಕ್ಸ್. ಆ ಬ್ಲೂ ಕಲರ್ ಗಾಲಿ ಮನುಷ್ಯರ ಗುಂಪಲ್ಲಿ ನಮ್ಮ ಬೋಡೆ ತಲೆ ಕ್ಯಾಪ್ಟನ್ ಕೂಡ ನಿಂತಿರ್ತಾನೆ. ಯಾಕೆಂದ್ರೆ ಗೋಸ್ಟ್ಲಿ ಟ್ರೈಬ್ ಅನ್ನ ಹೆದರಿಸಿ ಜಗಳ ಮಾಡಿದ್ರಲ್ಲಿ ಲೀ ರಾಜಕುಮಾರ್ನ ಪಡೆಯಲ್ಲಿ ನಮ್ಮ ಕ್ಯಾಪ್ಟನ್ ಬೋಡೆ ತಲೆ ಕೂಡ ಒಬ್ಬ ಮೆಂಬರೇ. ಸಾವಿರಾರು ವರ್ಷಗಳ ಹಿಂದೆ ಹೊರಗಡೆ ಪ್ರಪಂಚದಿಂದ ಬಂದಿರುವ ಏಲಿಯನ್ ದೆವ್ವರ್ಗಳ ಗುಂಪನ್ನ ಕೂಡಾಕಿಡುವಂತಹ ಕುನುನ್ ಬೆಟ್ಟದ ಆ ದೇವಸ್ಥಾನದ ಒಳಗಡೆ ಇರ್ತಿರುವ ಸೀಕ್ರೆಟ್ ಅನ್ನ ರಾಜಕುಮಾರ ಲೀ ಅವರ ಬಾಡಿಯನ್ನು ಯೂಸ್ ಮಾಡಿನೇ ಸೀಲ್ ಮಾಡಿ ಇಟ್ಟಿದ್ದಾರೆ. ಆದ್ರಿಂದಾನೇ ಅದ್ರ ಒಳಗಡೆ ಇರ್ತಾ ಇರುವ ಸೀಕ್ರೆಟ್ ಇಲ್ಲಿಯವರೆಗೂ ಹೊರಗಡೆ ಬಂದೇ ಇಲ್ಲ. ಆದ್ರೆ ಯುದ್ಧ ಮುಕ್ತಾದ ಮೇಲೆ ಏಲಿಯನ್ ದೆವ್ವರ್ಗಳ ಕಮಾಂಡರ್ಸ್ ಕೆಲವೊಬ್ರು ಮಾತ್ರವೇ ಭೂಮಿಯನ್ನ ಬಿಟ್ಟು ಎಸ್ಕೇಪ್ ಆಗಿ ಹೋಗ್ಬಿಟ್ರು ಹೊರತು ಮಿಕ್ಕಿರುವ ಏಲಿಯನ್ಸ್ ಎಲ್ಲರನ್ನು ಮನುಷ್ಯರು ಕೊಂದಾಕ್ಬಿಟ್ರು. ಅದ್ರಲ್ಲೂ ತಪ್ಪಿಸಿಕೊಂಡ ಕೆಲವೊಂದು ಏಲಿಯನ್ಸ್ ಗಳು ಮಾತ್ರವೇ ಮನುಷ್ಯರ ರೂಪಕ್ಕೆ ಬದಲಾಗಿ ಮನುಷ್ಯರನ್ನೇ ಮದುವೆ ಆಗಿ ನಮ್ಮ ಮಾನವ ಜನಾಂಗದ ಒಳಗಡೆ ಮಿಕ್ಸ್ ಆಗಿ ಬದುಕ್ತಿದ್ದಾರೆ. ಆದ್ರೆ ಅವ್ರಗಳಿಗೆ ಒಂದು ದೊಡ್ಡ ಶಾಪ ಇರ್ತಿದೆ. 40 ಇಲ್ಲಾಂದ್ರೆ 50 ವರ್ಷ ಆಗಿದ ತಕ್ಷಣವೇ ಅವರ ಮೈ ಸುಟ್ಟೋಗಿ ತುಂಬಾನೇ ಕ್ರೂರವಾಗಿ ಸತ್ತೋಗ್ಬಿಡ್ತಾರೆ. ಸೊ ಆ ಶಾಪದಿಂದ ಅವರುಗಳು ಹೊರಗಡೆ ಬೇಕು ಅಂದ್ರೆ ಆ ಕುನುನ್ ದೇವಸ್ಥಾನದ ದಾರಿಯ ಮುಖಾಂತರ ಆ ದೆವ್ವರ್ಗಳ ಪೂರ್ವ ಜನರನ್ನ ಕರೆದಿಟ್ಟು ಅವ್ರಗಳ ಹತ್ರ ಇಂದ ಆ ಸೀಕ್ರೆಟ್ ಏನು ಅಂತ ತಿಳ್ಕೊಳ್ಳೋದೆ. ಅದನ್ನ ತಿಳ್ಕೊಬಿಟ್ರೆ ಅದರ ನಂತರದಿಂದ ಅವ್ರಗಳನ್ನ ಈಸಿಯಾಗಿ ಇಲ್ಲಿಂದ ನಾವು ಓಡಿಸ್ಬಿಡೋದಕ್ಕೆ ಆಗುತ್ತೆ. ಆದ್ರೆ ನಮ್ಮ ಲೀ ರಾಜಕುಮಾರರು ಅವರ ಬಾಡಿಯನ್ನ ಯೂಸ್ ಮಾಡಿ ಆ ದೇವಸ್ಥಾನವನ್ನ ಸೀಲ್ ಮಾಡಿ ಇಟ್ಟಿರೋದ್ರಿಂದ ಆ ರಾಜಕುಮಾರ ಲೀ ಅವರ ಬ್ಲಡ್ ಲೈನ್ ಅಲ್ಲಿ ಬಂದಿರುವ ವಾರಿಸುದಾರನ ಕೈಯಿಂದ ಮಾತ್ರವೇ ಆ ಸೀಲ್ ಅನ್ನ ಹೊಡೆದಾಕೋದಕ್ಕೆ ಆಗುತ್ತೆ. ಆ ವಾರಿಸುದಾರ ನೀನೇನೆ ರಾಜಕುಮಾರ ಲೀ ಅವರ ಬ್ಲಡ್ ಲೈನ್ ಅಂತ ಹೇಳ್ತಾರೆ ಸ್ಪೆಕ್ಸ್ ಬೋರ್ಡೆ. ಆದ್ರಿಂದ ನಮ್ಮ ಹೀರೋ ಯಾವುದೇ ಕಾರಣಕ್ಕೂ ಆ ದೆವ್ವರ್ಗಳ ಗುಂಪು ಹತ್ರ ಮಾತ್ರ ಸಿಗೋಕೊಳ್ಳೇಬಾರದು. ಅದೇ ಸಮಯದಲ್ಲಿ ಇಲ್ಲಿ ಕುನುನ್ ಬೆಟ್ಟವನ್ನು ಹುಡುಕಿ ಹೋಗಿದ್ದ ನಮ್ಮ ಪ್ರೊಫೆಸರ್ ಯಾಂಗ್ ಸಡನ್ ಆಗಿ ಎಲ್ಲೋ ಮಿಸ್ ಆಗ್ಬಿಟ್ಟಿರ್ತಾರೆ, ಕಾಣಿಯಾಗ್ಬಿಟ್ಟಿದ್ದಾರೆ. ಇಲ್ಲಿ ನಮ್ಮ ಕ್ವಾಡ್ರನ್ 739 ಟೀಮ್ ಅವರ ಕಂಟ್ರೋಲ್ ಅಲ್ಲಿ ಇರ್ತಾ ಇದ್ದ ನಮ್ಮ ಪ್ರೊಫೆಸರ್ ಯಾಂಗ್ ಹೇಗೆ ಕಾಣಿಯಾದ್ರು ಹೇಗೆ ಮಿಸ್ ಆದ್ರು ಅಂತಾನೆ ಇವ್ರುಗಳಿಗೆ ಗೊತ್ತಾಗ್ತಿಲ್ಲ. ಅದೇ ಸಮಯದಲ್ಲಿ ನಮ್ಮ ಹೀರೋಯಿನ್ ನಮ್ಮ ತಂದೆಯನ್ನ ಹೇಗಾದ್ರೂ ಕಾಪಾಡಲೇಬೇಕು, ಅವರನ್ನ ಕಂಡುಹಿಡಿಬೇಕು ಅಂತ ಹೇಳಿ ನಮ್ಮ ಹೀರೋ ಅವನ ಹೆಸರನ್ನ ಹೇಳಿ ತಕ್ಷಣವೇ ಅವನನ್ನ ಇಲ್ಲಿಗೆ ಕರ್ಕೊಂಡ್ ಬನ್ನಿ ಅಂತ ಹೇಳಿ ಕಿರ್ಚ್ಕೊತಾಳೆ. ಅದೇ ತರ ತಕ್ಷಣವೇ ಕ್ವಾಡ್ರನ್ 739 ಟೀಮ್ ಲೀಡರ್ ನಮ್ಮ ಹೀರೋ ಇವಾಗ ಇರ್ತಾ ಇರುವ ಲೈಬ್ರರಿಗೆ ಬಂದ್ಬಿಡ್ತಾನೆ. ಅವರನ್ನ ನೋಡಿದ ತಕ್ಷಣ ಹೀರೋ ತುಂಬಾನೇ ಶಾಕ್ ಆಗ್ಬಿಡ್ತಾನೆ. ಇಷ್ಟು ದಿನಗಳನ್ನ ಬಿಟ್ಟು ಏನಕ್ಕಾಗಿ ಮತ್ತೆ ನನ್ನನ್ನು ಹುಡುಕಿ ಬಂದಿದ್ದೀರಾ ನೀವು ಅಂತ ಹೀರೋ ಕ್ವಶನ್ ಮಾಡ್ಬೇಕಾದ್ರೆ, ಪ್ರೊಫೆಸರ್ ಯಾಂಗ್ ಅನ್ನ ನಾವು ಒಂದು ರಿಸರ್ಚ್ ಗಾಗಿ ಕಳಿಸ್ಕೊಟ್ಟಿದ್ವಿ, ಆದ್ರೆ ಸಡನ್ ಆಗಿ ಅವರು ಕಾಣೆ ಆಗ್ಬಿಟ್ರು. ಸೊ ಅವರನ್ನ ಕಂಡಿಡಿದು ಕೊಡೋದಕ್ಕಾಗಿ ನೀನು ನಮಗೆ ಬೇಕು ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಹೀರೋ, ಹೇ ನಿಮ್ಮ ಮಾತನ್ನ ಕೇಳಿ ಲಾಸ್ಟ್ ಟೈಮ್ ಹೋದವ್ರಿಗೆ ಎಲ್ಲರಿಗೂ ಸತ್ತೋಗ್ಬಿಟ್ರು, ಇವಾಗ ನಾನುವೇ ಹೋಗಿ ಸಾಯಿಲ್ಲ, ಸತ್ಯವಾಗ್ಲೂ ನನ್ನ ಕೈಯಲ್ಲಿ ಬರೋದಕ್ಕೆ ಆಗೋದಿಲ್ಲ ಅಂತ ಹೇಳ್ಬೇಕಾದ್ರೆ ತಕ್ಷಣವೇ 739 ಲೀಡರ್ ನಮ್ಮ ಹೀರೋಯಿನ್ ಅವಳ ಫೋಟೋವನ್ನ ಹೀರೋಗೆ ತೋರಿಸಿ, ಇವಳನ್ನ 2 ತಿಂಗಳ ಹಿಂದೆ ಒಂದು ಜಾಗದಲ್ಲಿ ಕಂಡಿಡಿದ್ವಿ, ಇವಾಗ ಇವಳೇನೆ ಅವಳ ಅಪ್ಪನನ್ನ ಹುಡುಕಿ ಹೋಗೋದಕ್ಕಾಗಿ ನಿನ್ನನ್ನ ಕರ್ಕೊಂಡ್ ಬರ್ಬೇಕು ಅಂತ ಕೇಳ್ಕೊಂಡಿರೋದು ಅಂತ ಹೇಳಿದ ತಕ್ಷಣವೇ ನಮ್ಮ ಹೀರೋ ಡ್ರೆಸ್ ಲಗೇಜಸ್ ಎಲ್ಲವನ್ನು ಪ್ಯಾಕ್ ಮಾಡ್ಕೊಂಡು ಯಾವಾಗ ಹೊರಡೋಣ ಅಂತ ಕೇಳಿ ನಿಂತ್ಕೋತಾನೆ. ಇದ್ರು ನಮ್ಮ ಸ್ಪೆಕ್ಸ್ ಬೋರ್ಡೆ ತಾನೇ ಹೀರೋವನ್ನ ಇಲ್ಲಿ ಕರ್ಕೊಂಡ್ ಬಂದು ಇಟ್ಟು ಇವನಿಗೆ ಇಷ್ಟು ದಿನಗಳಾಗಿ ಊಟವನ್ನ ಹಾಕಿ ನೋಡ್ಕೊಂಡಿದ್ದು. ಸೊ ಆ ಒಂದು ಕಾರಣಕ್ಕಾಗಿ ಅವರ ಹತ್ರ ಪರ್ಮಿಷನ್ ಅನ್ನ ಕೇಳೋಣ ಅಂತ ಹೋಗ್ತಾನೆ. ಅದೇ ತರ ಇಲ್ಲಿಂದ ಹೋಗೋದಕ್ಕಾಗಿ ಪರ್ಮಿಷನ್ ಅನ್ನ ಕೇಳ್ಬೇಕಾದ್ರೆ ಅದಕ್ಕೆ ಸ್ಪೆಕ್ಸ್ ಬೋರ್ಡೆ, ನೀನು ಇಲ್ಲಿಂದ ಹೋಗೋದು ನಿನಗೆ ಒಳ್ಳೇದಿಲ್ಲ, ನೀನು ಇಲ್ಲಿ ಇರೋದೇನೆ ನಿನಗೆ ಸೇಫ್ ಅಂತ ಹೇಳಿ ಮಾತಾಡ್ತಿರ್ಬೇಕಾದ್ರೇನೆ ಸಡನ್ ಆಗಿ ಆ ಜಾಗದ ಒಳಗಡೆ ಒಂದು 3-4
4 ಮಾನ್ಸ್ಟರ್ಸ್ ಓಡಿ ಬರ್ತಿರ್ತವೆ. ಇವಾಗ ತಾನೇ ಏನೋ ಸೇಫ್ಟಿ ಅದು ಇದು ಅಂತ ಹೇಳಿದ್ರಿ, ನೋಡಿದ್ರೆ ಇವಾಗ ಮಾನ್ಸ್ಟರ್ಸ್ ಬಂದು ನಿಂತ್ಕೋತಿದೆಯಲ್ಲ, ಸಾಕಪ್ಪ ಸಾಕು ನಿಮ್ಮ ಸೇಫ್ಟಿನು ಪ್ರೊಟೆಕ್ಷನ್ ಅಂತ ಹೇಳಿ ಸ್ಪೆಕ್ಸ್ ಬೋರ್ಡಿನ ಮಾನ್ಸ್ಟರ್ಸ್ ಗಳ ಜೊತೆ ಅಲೋನ್ ಆಗಿ ಫೈಟ್ ಮಾಡೋದಕ್ಕೆ ಬಿಟ್ಬಿಟ್ಟು ನಮ್ಮ ಹೀರೋ ಅಲ್ಲಿಂದ ಎಸ್ಕೇಪ್ ಆಗಿ ಹೊರಗಡೆ ಓಡಿ ಬರ್ತಾನೆ. ಆದ್ರೆ ನಮ್ಮ ಹೀರೋ ಹೊರಗಡೆ ಹೋಗೋಕ್ಕೂ ಮುಂಚೆ ನಮ್ಮ ಸ್ಪೆಕ್ಸ್ ಬೋರ್ಡ್ ಎತ್ತೊಳೆ ನಮ್ಮ ಹೀರೋಗೆ ಒಂದು ವಾರ್ನಿಂಗ್ ಅನ್ನು ಕೊಡ್ತಾರೆ. ನೀನು ಎಲ್ಲಿಗೆ ಬೇಕಾದ್ರೂ ಹೋಗು, ಏನ್ ಬೇಕಾದ್ರೂ ಆಗು, ಆದ್ರೆ ಯಾವುದೇ ಕಾರಣಕ್ಕೂ ನಿನ್ನ ಒಳಗಡೆ ಇರ್ತಾ ಇರುವ ಪವರ್ ಶಕ್ತಿಯನ್ನ ಮಾತ್ರ ಯೂಸ್ ಮಾಡ್ಬಿಡ್ಬೇಡ ಅಂತ ಹೇಳಿ ಕಳ್ಸಿಕೊಡ್ತಾರೆ. ಸರಿ ಅಂತ ನಮ್ಮ ಹೀರೋನು ಅವನ ಲಗೇಜಸ್ ಎಲ್ಲವನ್ನು ತಗೊಂಡು ಹೊರಗಡೆ ಬರ್ತಾನೆ. ಆವಾಗ ಆಪೋಸಿಟ್ ಅಲ್ಲಿ ಇವನ ಫ್ರೆಂಡ್ ಸಮರ್ ಕಟಿಂಗ್ ಮಾಡ್ಕೊಂಡು ಬಂದು ಇವನ ಮುಂದೆ ನಿಂತ್ಕೊತಾನೆ. ನನ್ನ ಜೊತೆ ಬಾರಲ್ಲಿ ಡ್ಯಾನ್ಸ್ ಮಾಡುವ ಹುಡುಗಿಯರೆಲ್ಲ ಬೇರೆ ಒಬ್ಬ ಜಾಸ್ತಿ ಹಣವನ್ನು ಕೊಡ್ತಿದ್ದಾನೆ ಅಂತ ಅವನ ಜೊತೆ ಹೋಗ್ಬಿಟ್ಟಿದ್ದಾರೆ. ನನಗೆ ಇವಾಗ ಇಲ್ಲಿ ಏನುವೇ ಇಲ್ಲ, ಆದ್ರಿಂದ ನಾನುವೇ ನಿನ್ನ ಜೊತೆನೆ ಬಂದ್ಬಿಡ್ತೀನಿ ಅಂತ ಹೇಳಿ ಇಬ್ಬರುವೆ ಅಲ್ಲಿಂದ ಹೊರಡ್ತಾರೆ. ಸೊ ಇವ್ರುಗಳು ಬಂದು ಸೇರ್ಬೇಕಾಗಿರುವ ಜಾಗಕ್ಕೆ ಬಂದು ಸೇರ್ಕೋತಾರೆ. ಕತ್ತೆ ಕುರಿ ದನ ಅಂತ ಮೇಯಿಸ್ತಾ ಇರುವ ಊರಲ್ಲಿ ಇವ್ರುಗಳು ಬಂದಿದ್ದ ತಕ್ಷಣ ಅಲ್ಲಿರುವ ಬುಲೆಟ್ ಬಾಕ್ಸಸ್ ಎಲ್ಲದಕ್ಕೂ ಬಟ್ಟೆನ ಹಾಕಿ ಕವರ್ ಮಾಡ್ತಾರೆ. ಆವಾಗ ಅಲ್ಲಿ ದೂರದಲ್ಲಿ ನಮ್ಮ ಹೀರೋನ್ ಇರೋದನ್ನ ನೋಡ್ಬಿಟ್ಟು ಹೀರೋ, ಅಯ್ಯೋ ನನ್ನ ಪ್ರೀತಿ ನನ್ನ ಪ್ರಾಣವೇ ಅಂತ ಹತ್ಕೊಂಡೆ ಓಡಿ ಬಂದು ಅವಳನ್ನ ತಪ್ಪಿಕೊಂಡು, ಇಷ್ಟು ದಿನ ನೀನು ಎಲ್ಲಿಗೆ ಹೋಗ್ಬಿಟ್ಟೆ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಹುಡುಗಿ, ನೀನು ಯಾರು ಅಂತಾನೆ ಗೊತ್ತಾಗ್ತಿಲ್ವಲ್ಲ ಅಂತ ಹೇಳ್ಬೇಕಾದ್ರೆ ಆವಾಗ ಅಲ್ಲಿಗೆ ಬರುವ 739 ಲೀಡರ್, ಇದು ನೀನು ಹೀರೋಯಿನ್ ಅಂತ ಅನ್ಕೋತಿರುವ ಹುಡುಗಿಯ ಟ್ವಿನ್ ಸಿಸ್ಟರ್, ಒರಿಜಿನಲ್ ಹೀರೋಯಿನ್ ಇಲ್ಲ ಅಂತ ಸುಳ್ಳನ ಹೇಳಿ ಏಮರ್ಸ್ಬಿಡ್ತಾರೆ. ಸರಿ ಏನೋ ಒಂದು ಕರ್ಮ, ಬಂದಿದ್ದ ಕೆಲಸವನ್ನ ನಾವು ಮಾಡೋಣ ಅಂತ ಹೇಳಿ ಎಲ್ಲರೂ ಒಂದೊಂದು ಒಂಟೆ ಮೇಲೆ ಹತ್ತಿ ಕೂತ್ಕೊಂಡು ಮರುಭೂಮಿ, ಹಿಮ ಪರ್ವತ ಅಂತ ವೆರೈಟಿ ಜಾಗಗಳನ್ನ ಕ್ರಾಸ್ ಮಾಡಿ ಪ್ರೊಫೆಸರ್ ಯಾಂಗ್ ಅನ್ನ ಕಂಡುಹಿಡಿಯೋದಕ್ಕಾಗಿ ಹೋಗ್ತಾರೆ. ಆವಾಗ ಮತ್ತೆ ನಮ್ಮ ಹೀರೋಯಿನ್ ಹತ್ರ ಬಂದು, ನಿಜವಾಗ್ಲೂ ನೀನು ನನ್ನನ್ನ ಮರ್ತ್ಬಿಟ್ಟ ಅಂತ ವಟ ಅಂತ ಕೇಳ್ತಿರ್ಬೇಕಾದ್ರೆ ಅದಕ್ಕೆ ಹುಡುಗಿ ಕೂಡ, ಇಲ್ಲ ನಾನಿನ್ನ ನಿನ್ನನ್ನ ಮರ್ತಿಲ್ಲ, ನನ್ನ ಜೊತೆ ಇರ್ತಿರುವ ಟೀಮ್ ಮೆಂಬರ್ಸ್ ಹತ್ರ ನೀನು ಹುಷಾರಾಗಿರು ಅಂತ ಮೆತ್ತಿಗೆ ಹೇಳ್ಬಿಟ್ಟು ಅಲ್ಲಿಂದ ಹೊರಟ್ಬಿಡ್ತಾಳೆ. ಅದೇ ರೀತಿ ಇವರು ಎಲ್ಲರೂ ಹೋಗ್ತಿರ್ಬೇಕಾದ್ರೆ ಸಡನ್ ಆಗಿ ಆ ಮರುಭೂಮಿಯಲ್ಲಿ ಇವ್ರುಗಳ ಮುಂದೆ ದೊಡ್ಡ ಬಿರುಗಾಳಿ ಬೀಸೋದಕ್ಕೆ ಶುರುವಾಗುತ್ತೆ. ತಕ್ಷಣವೇ ಒಂಟೆಯನ್ನ ತಗೊಂಡು ಸ್ಪೀಡ್ ಆಗಿ ಓಡಿಸ್ಕೊಂಡು ಹೋಗ್ಬೇಕಾದ್ರೆ ಸಡನ್ ಆಗಿ ಕಣ್ಣಿಗೆ ಕಾಣದೇ ಇರುವ ಒಂದು ಎನರ್ಜಿ ಫೀಲ್ಡ್ ಒಳಗಡೆ ಬಂದಿರೋ ರೀತಿ ಫೀಲ್ ಆಗ್ತಿರುತ್ತೆ. ನೋಡಿದ್ರೆ ಮ್ಯಾಪ್ ಇಂದ ಕಾಣೆಯಾಗಿರುವ ಆಯಿಲ್ ನಗರಕ್ಕೆ ಬಂದು ಸೇರ್ತಾರೆ. ಆದ್ರೆ ಆ ಮರುಭೂಮಿ ಬಿರುಗಾಳಿಯಲ್ಲಿ ಸಿಗಾಕೊಂಡವರು ಎಲ್ಲರೂ ತಪ್ಪಿಸ್ಕೊಂಡು ಬಂದಿಲ್ಲ, ಕೆಲವೊಬ್ರು ದಾರಿ ಗೊತ್ತಿಲ್ಲದೆ ಮಿಸ್ ಆಗ್ಬಿಟ್ಟು ಬೇರೆ ಡೈರೆಕ್ಷನ್ ಗೆ ಹೋಗ್ಬಿಟ್ಟಿದ್ದಾರೆ. ಅದರಲ್ಲಿ ನಮ್ಮ ಹೀರೋನ ಫ್ರೆಂಡ್ ಕೂಡ ಒಬ್ಬ ಯಾವ ಕಡೆ ಹೋಗ್ಬೇಕು ಅಂತ ಗೊತ್ತಾಗದೆ ಆ ಮರುಭೂಮಿಯಲ್ಲಿ ಸುತ್ತಾಡ್ತಿರ್ಬೇಕಾದ್ರೆ ಆವಾಗ ದಿಢೀರನೆ ಹಿಂದೆಯಿಂದ ಒಂದು ಕ್ರೂರವಾದ ವುಲ್ಫ್ ನಾಯಿ ಬಂದು ಹಿಂದೆ ನಿಂತ್ಕೋಬೇಕಾದ್ರೆ ಎಲ್ಲರೂ ಹೆದರಿ ಬೆದರಿ ಅಲ್ಲಿಂದ ಗೆದ್ದು ಬಿದ್ದು ಓಡಿ ಹೋಗೋದಕ್ಕೆ ಶುರು ಮಾಡ್ತಾರೆ. ಆ ವುಲ್ಫ್ ನಾಯಿವೇ ಬಿಡ್ತಿಲ್ಲ, ಇವ್ರುಗಳನ್ನ ಚೇಸ್ ಮಾಡಿ ಹಿಂದೆನೆ ಓಡಿ ಬರುತ್ತೆ. ನಾಲ್ವರುವೆ ಗಾಬರಿಯಲ್ಲಿ ಒಂದೊಂದು ದಾರಿ ಕಡೆ ಓಡಿ ಹೋಗ್ಬೇಕಾದ್ರೆ ಡಿವೈಡ್ ಆಗ್ಬಿಡ್ತಾರೆ. ಕನ್ಫ್ಯೂಸ್ ಆದ ಮೃಗ ಕೂಡ ಫೈನಲ್ ಆಗಿ ಒಬ್ಬನನ್ನ ಮಾತ್ರ ಚೇಸ್ ಮಾಡಿ ಓಡಿ ಹೋಗುತ್ತೆ. ಅವನು ಕೋತಿ ತರ ಜಂಪ್ ಮಾಡಿ ಕುಂಫುನೆಲ್ಲ ಮಾಡಿ ತೋರಿಸಿ ಫೈನಲ್ ಆಗಿ ಸತ್ತಿರೋ ರೀತಿ ಕೂಡ ಆಕ್ಟ್ ಮಾಡಿ ತೋರಿಸ್ಬಿಡ್ತಾನೆ. ಆದ್ರೂ ಆ ವುಲ್ಫ್ ಅನಿಮಲ್ ಅವನನ್ನ ಬಿಡೋ ರೀತಿ ಕಾಣ್ತಿಲ್ಲ, ಅವನನ್ನ ಕಚ್ಚಿ ಕ್ರೂರವಾಗಿ ಕೊಂದ್ಬಿಡುತ್ತೆ. ಇನ್ನೊಂದು ಕಡೆ ಮೂವರು ತಪ್ಪಿಸ್ಕೊಂಡು ಓಡಿ ಹೋಗ್ತಿರ್ಬೇಕಾದ್ರೆ ಮಣ್ ಒಳಗಡೆಯಿಂದ ಹಾರಿ ಬಂದಿದ್ದ ಮಾನ್ಸ್ಟರ್ ಒಬ್ಬನನ್ನ ಗೆರ್ರ ಬಿರ್ರಿ ಹೊಡೆದ ಅವನ ಕಥೆಯನ್ನ ಮುಗಿಸುತ್ತೆ. ಇವಾಗ 4 ಜನರಲ್ಲಿ ಇಬ್ಬರು ಮಾತ್ರವೇ ಇರ್ತಿದ್ದಾರೆ. ಅಲ್ಲಿರುವ ಸೈಕಲ್ ಅನ್ನ ತಗೊಂಡು ಇಬ್ಬರವೇ ಹೊಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಇವ್ರುಗಳು ಕೂಡ ಕಣ್ಣಿಗೆ ಕಾಣದೇ ಇರುವ ಎನರ್ಜಿ ಭೀಮನ ದಾಟಿ ಆ ಆಯಿಲ್ ನಗರಕ್ಕೆ ಬಂದು ಸೇರ್ಕೋತಾರೆ. ಆ ಆಯಿಲ್ ನಗರದಲ್ಲಿ ನಮ್ಮ ಟೀಮ್ ಅವರು ಹೊಡೆದೋಗಿರುವ ಅಂಗಡಿಗಳು, ಡೆಮೊಲಿಶ್ ಆಗಿರುವ ಮನೆಗಳು, ದಬ್ಬಕೊಂಡಿರುವ ಬಸ್ಸು ಅಂತ ಎಲ್ಲವನ್ನೂ ರಿಸರ್ಚ್ ಮಾಡ್ತಿರ್ತಾರೆ. ಆದ್ರೆ ನಮ್ಮ ಹೀರೋಯಿನ್ ಶರ್ಲಿ ಮಾತ್ರ ಒಬ್ಬೊಂಟಿಯಾಗಿ ಏನನ್ನೋ ಹುಡುಕಿ ಹೋಗ್ತಿರ್ತಾಳೆ. ಅವಾಗ ಸೈಕಲ್ ಅಲ್ಲಿ ತಪ್ಪಿಸಿಕೊಂಡ ನಮ್ಮ ಹೀರೋ ಅವನ ಫ್ರೆಂಡ್ ಇಲ್ಲಿ ಬೇಗ ಬಂದು 2 ಕ್ರೂರವಾದ ಮಾನ್ಸ್ಟರ್ ನಮ್ಮ ಹುಡುಗರನ್ನ ಕಚ್ಚಿ ತಿನ್ಬಿಟ್ಟಿದೆ, ಅವ್ರುಗಳನ್ನ ಕ್ರೂರವಾಗಿ ಕೊಂದ್ಬಿಡ್ತು ಅಂತ ಹೀರೋ ಹತ್ರ ಹೇಳ್ತಿರ್ತಾನೆ. ಅವಾಗ ಮೃಗ ಆರ್ಭಟಿಸುವ ಸದ್ದು ಕೇಳಿಸುತ್ತೆ. ತಕ್ಷಣವೇ ಎಲ್ಲರೂ ತುಂಬಾನೇ ಹೆದರಿ ಅವರ ಬಾಕ್ಸ್ ಇಂದ ಗನ್ಗಳನ್ನ ಕೈಗೆ ತಗೊಂಡು ರೆಡಿಯಾಗಿ ನಿಂತ್ಕೋತಾರೆ. ಹಾಗಿರ್ಬೇಕಾದ್ರೆ ಸಡನ್ ಆಗಿ ಆ ಜಾಗಕ್ಕೆ ಒಂದು ಬಸ್ ಮಾತ್ರ ರೋಲ್ ಮಾಡ್ಕೊಂಡು ನಿಧಾನಕ್ಕೆ ಬರ್ತಿರುತ್ತೆ. ದಿಢೀರನೆ ಬಸ್ ಹಿಂದೆಯಿಂದ ವುಲ್ಫ್ ನಾಯಿ ಹಾಗೆ ಹಾರಿ ಬರುತ್ತೆ ನೋಡಿ ಶಾಕ್ ಆಗ್ಬಿಡ್ತಾರೆ ಎಲ್ಲ. ಎಲ್ಲರೂ ಸೇಮ್ ಟೈಮ್ ಅಲ್ಲಿ ಶೂಟ್ ಮಾಡಿ ಆ ನಾಯಿಯ ಕಥೆಯನ್ನ ಮುಗಿಸ್ತಾರೆ. ಅದನ್ನ ನೋಡಿದ 739 ಟೀಮ್ ಲೀಡರ್, ಇವೆಲ್ಲ ಕೆಂಪು ವಿಕಾರ ಪ್ರಾಣಿಗಳು, ಶವವನ್ನ ಊತಾಕುವ ಗುಳಿಯಿಂದ ಹೊರಗಡೆ ಬರುವ ಮಾನ್ಸ್ಟರ್ಸ್ ಅಂತ ಇದ್ರ ಬಗ್ಗೆ ಹೇಳ್ತಿರ್ತಾನೆ. ಆವಾಗ ಇವ್ರುಗಳ ಹಿಂದೆ ನಿಂತು ಇನ್ನೊಂದು ವುಲ್ಫ್ ನಾಯಿ ಜೋರಾಗಿ ಕಿರಿಸ್ತಿರುತ್ತೆ. ತಕ್ಷಣವೇ ಅದನ್ನ ಶೂಟ್ ಮಾಡೋಣ ಅಂತ ಗನ್ನನ್ನು ತಗೊಂಡು ಹೋಗ್ತಾರೆ. ಗೋಡೆ ಬಿಟ್ಟು ಗೋಡೆ ಜಂಪ್ ಮಾಡುವ ವಿಚಿತ್ರ ಪ್ರಾಣಿ ಇವ್ರುಗಳಿಗೆ ಆಟ ಆಡ್ಸುತ್ತೆ. ಮೈಗೆ ದೊಡ್ಡ ಚೈನನ್ನೆಲ್ಲ ಹಾಕಿ ನೋಡೋಕೆ ವಿಕಾರವಾಗಿರುತ್ತೆ ಆ ಮೃಗ. ಆವಾಗ ನಮ್ಮ ಹೀರೋಯಿನ್ ಲೂಸು ಅವಳ ಪಾಡಿಗೆ ಎಲ್ಲಿಗೋ ಓಡಿ ಹೋಗ್ತಿರ್ತಾಳೆ. ಅವಳನ್ನ ನೋಡಿದ ತಕ್ಷಣ ನಮ್ಮ ಹೀರೋ ಕೂಡ ಅವಳ ಹಿಂದೆನೆ ಓಡಿ ಹೋಗ್ತಿರ್ತಾನೆ. ಮುಂದೆ ಓಡಿ ಹೋಗಿದ್ದ ಹೀರೋಯಿನ್ ಡೈರೆಕ್ಟ್ ಆಗಿ ಆ ಸ್ಕೂಲಲ್ಲಿ ಆನ್ಯುವಲ್ ಡೇ ಪ್ರೋಗ್ರಾಮ್ ನಡೀತಲ್ಲ, ಅಲ್ಲಿರುವ ಒಂದು ಗುಳಿ ಒಳಗಡೆ ಜಂಪ್ ಮಾಡ್ಬಿಡ್ತಾಳೆ. ಹಿಂದೆನೆ ಬಂದಿದ್ದ ನಮ್ಮ ಹೀರೋ ಅಲ್ಲಿ ನೋಡ್ಬೇಕಾದ್ರೆ ಬಾವಳಿಗಳ ರೀತಿಯ ಊರ್ ಜನರು ಎಲ್ಲರನ್ನು ಕೊಂದು ತಲೆ ಕೆಳಗೆ ನೇತಾಡೋದಕ್ಕೆ ಬಿಟ್ಟಿರ್ತಾರೆ. ನಮ್ಮ ಹೀರೋನ ಆ ಗುಳಿ ಒಳಗಡೆ ಜಂಪ್ ಮಾಡಿ ನಮ್ಮ ಹೀರೋಯಿನ್ ಅನ್ನ ಫಾಲೋ ಮಾಡಿ ಹಿಂದೆನೆ ಹೋಗ್ತಾನೆ. ಇಲ್ಲಿ ಹೊರಗಡೆ ನಮ್ಮ ಹುಡುಗರು ನಮ್ಮ ಟೀಮ್ ಅವರು ಕೈಯಲ್ಲಿ ಗನ್ನಿನ ಜೊತೆಗೆ ನಿಂತಿರ್ಬೇಕಾದ್ರೆ ಆ ಜಾಗಕ್ಕೆ 10-15 ಕೆಂಪು ಮಾನ್ಸ್ಟರ್ ನಾಯಿಗಳು ಅಲ್ಲಿಗೆ ಬರುತ್ತೆ. ನಮ್ಮ ಹುಡುಗರು ತಕ್ಷಣವೇ ಪಕ್ಕದಲ್ಲಿ ಇರುವ ಬಿಲ್ಡಿಂಗ್ ಒಳಗಡೆ ಹೋಗಿ ಹೌಸ್ಕೊಂಡು ಗನ್ನು, ರಾಕೆಟ್ ಲಾಂಚರ್ ಎಲ್ಲವನ್ನು ಹಿಡಿದು ರೆಡಿಯಾಗಿರ್ತಾರೆ ಅಟ್ಯಾಕ್ ಮಾಡೋದಕ್ಕೆ. ಈ ಕಡೆ ಗುಳಿ ಒಳಗಡೆ ಇಳಿದು ಬಂದಿದ್ದ ನಮ್ಮ ಹೀರೋ ಇವಾಗ ಯಾವುದೋ ಹಳೆ ಕಾಲದ ಗುಹೆ ಒಳಗಡೆ ಬಂದಂಗೆ ಫೀಲ್ ಆಗುತ್ತೆ. ಆ ದಾರಿಯಲ್ಲಿ ನಡೆದು ಒಳಗಡೆ ಬರ್ಬೇಕಾದ್ರೆ ಆ ಜಾಗದಲ್ಲಿ ನಮ್ಮ ಸ್ಪೆಕ್ಸ್ ಬೋರ್ಡ್ ಗಾರ್ಡ್ ಮಾಡ್ತಿದ್ದಾರೆ ಅಲ್ವಾ, ಅವರು ಪ್ರೊಟೆಕ್ಟ್ ಮಾಡ್ತಾ ಇರುವ ರಾಜಕುಮಾರ ಅಲ್ಲಿ ಅವರ ಸಮಾಧಿ ಬಂದ್ಬಿಡುತ್ತೆ. ಅಲ್ಲಿ ಆವಾಗ ಆ ಜಾಗದಲ್ಲಿ ನಮ್ಮ ಹೀರೋ ಹಿಂದೆ ನಮ್ಮ ಹೀರೋಯಿನ್ ತಲೆ ಕೆಳಗೆ ನಡೀತಿರ್ತಾಳೆ. ಇನ್ನೊಂದು ಕಡೆ ಆ ಕೆಂಪು ವುಲ್ಫ್ ನಾಯಿ ನಮ್ಮ ಹೀರೋವನ್ನ ಬೇಟೆಯಾಡೋದಕ್ಕಾಗಿ ಕಾಯ್ತಿರುತ್ತೆ. ಆದ್ರೆ ಇಲ್ಲಿ ಹೊರಗಡೆ
ಓಡ್ತಾ ಇರುವ ಮಾನ್ಸ್ಟರ್ಸ್ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ಬಿಟ್ಟಿದಾವೆ. ನಮ್ಮ ಹುಡುಗರು ಗನ್ನು, ರಾಕೆಟ್ ಲಾಂಚರ್ ಎಲ್ಲವನ್ನು ಯೂಸ್ ಮಾಡಿ ಅವುಗಳಿಗೆ ಹೊಡೆದು ಧ್ವಂಸ ಮಾಡ್ತಾರೆ. ಆದ್ರೆ ಆ ಮೃಗಗಳು ಹಲ್ಕ್ ರೀತಿ ಓಡಿ ಬಂದು ಬಿಲ್ಡಿಂಗ್ ಮೇಲೆಲ್ಲ ಹಾರಿ ಹತ್ತುತ್ತಿರುತ್ತೆ ಮೇಲೆ. ಹೌಸಿದ್ದು ಅಟ್ಯಾಕ್ ಮಾಡ್ತಿರುವ ನಮ್ಮ ಹುಡುಗರನ್ನು ಒಬ್ಬೊಬ್ಬರಾಗಿ ಹಿಡಿದು ಹಾಗೆ ಅರ್ದು ಬಿಸಾಕ್ತಿರ್ತವೆ. ಗುಹೆ ಒಳಗಡೆನು ಹಿಂದೆ ಇರುವ ಮಾನ್ಸ್ಟರ್ ನಮ್ಮ ಹೀರೋಗೆ ಹೊಡೆದು ಹಾರಿಸಿ ಬಿಡುತ್ತೆ. ಆದ್ರೆ ಆ ಮಾನ್ಸ್ಟರ್ ನಮ್ಮ ಹೀರೋವನ್ನ ಸಾಯಿಸೋಕೆ ಮುಂಚೆ ಆವಾಗ ಅಡ್ಡ ಬಂದು ನಿಂತ್ಕೊಳ್ಳುವ ನಮ್ಮ ಹೀರೋಯಿನ್ ಆ ಮೃಗವನ್ನ ಕಂಟ್ರೋಲ್ ಮಾಡಿ ಅದಕ್ಕೆ ಮುದ್ ಮಾಡಿ ಕೊಟ್ಟು ಅಲ್ಲಿಂದ ಕಳಿಸ್ಕೊಡ್ತಾಳೆ. ಆಮೇಲೆ ಅವಳ ಪವರ್ ಅನ್ನು ಯೂಸ್ ಮಾಡಿ ಹಾಗೆ ನಮ್ಮ ಹೀರೋವನ್ನ ಗಾಳಿಯಲ್ಲಿ ತೇಲೋಕೆ ಬಿಟ್ಟು ಆ ಶವದ ಪೆಟ್ಟಿಗೆ ಒಳಗಡೆ ಅವನನ್ನ ಮಲಗಿಸಬೇಕಾದ್ರೆ ಅಲ್ಲಿ ಸುತ್ತ ಇರುವ ಕ್ಯಾಂಡಲ್ಸ್ ಎಲ್ಲ ಹಾಗೆ ಗಾಳಿಯಲ್ಲಿ ತೇಲೋದಕ್ಕೆ ಶುರು ಆಗ್ತವೆ. ಆವಾಗ ಹೀರೋಯಿನ್ ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾಳೆ. ಇವಾಗ ಕೋಫಿನ್ ಬಾಕ್ಸ್ ಒಳಗಡೆ ಸಿಗಾಕೊಂಡಿರುವ ನಮ್ಮ ಹೀರೋ ಅಲ್ಲಿಂದ ಹೊರಗಡೆ ಬರೋದಕ್ಕಾಗಿ ಕಿರ್ಚ್ಕೊತಿರ್ತಾನೆ, ಬಡ್ಕೊತಿರ್ತಾನೆ, ಹಾಗೆ ಅನ್ಕಾನ್ಶಿಯಸ್ ಆಗಿ ಬಿದ್ದೋಗ್ತಾನೆ. ಆವಾಗ ನಮ್ಮ ಹೀರೋವನ್ನ ಕನ್ಸು ಒಳಗಡೆ ನಮ್ಮ ಸ್ಪೆಕ್ಸ್ ಬೋರ್ಡ್ ತೊಳೆ ಬಂದು ದೆವ್ವರ್ಗಳ ಗ್ರೂಪ್ ರಿಟರ್ನ್ ಬರ್ಬೇಕಾದ್ರೇನೆ ನಮ್ಮ ರಾಜಕುಮಾರ ಲೀ ಕೂಡ ಮತ್ತೆ ರಿಟರ್ನ್ ಬರ್ತಾರೆ. ಸೊ ಅಲ್ಲಿಯವರೆಗೂ ನೀನು ಧೈರ್ಯವಾಗಿ ನಂಬಿಕೆಯಿಂದ ಇರು ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಇವಾಗ ನಮ್ಮ ಹೀರೋ ಕಣ್ಬಿಟ್ಟು ಎಚ್ಚರಾಗಿ ನೋಡ್ಬೇಕಾದ್ರೆ ಆ ಕುಂಡನ್ ಬೆಟ್ಟದ ಒಳಗಡೆ ಇರ್ತಾ ಇರುವ ದೇವಸ್ಥಾನ ಮುಂದೆ ನಿಂತಿರ್ತಾನೆ. ಆವಾಗ ನೋಡಿದ್ರೆ ವಾಟರ್ ಫಾಲ್ಸ್ ಕೆಳಗಡೆ ನಮ್ಮ ಹೀರೋಯಿನ್ ಅನ್ನ ದೊಡ್ಡ ಮಾನ್ಸ್ಟರ್ ಗಾರ್ಜುಲಾ ರೀತಿ ಇದ್ದಿದ್ದ ಒಂದು ಕ್ರಿಯೇಚರ್ ಕಚ್ಚಿ ತಗೊಂಡು ಹೋಗ್ಬಿಟ್ಟಿತ್ತಲ್ಲ, ಅದು ಇವಾಗ ದೇವಸ್ಥಾನದ ಮುಂದೆ ಬಂದು ಅಲ್ಲಿರುವ ಬೆಂಕಿ ಜ್ಯೋತಿಯಲ್ಲಿ ನಮ್ಮ ಹೀರೋಯಿನ್ ಬಾಡಿಯನ್ನ ಹಾಕುತ್ತೆ. ಅವಾಗ ತಕ್ಷಣವೇ ದೇವಸ್ಥಾನದಿಂದ ಹೊರಗಡೆ ಬಂದಿದ್ದ ದೆವ್ವರ್ಗಳ ಒಂದು ಪ್ರೊಟೆಕ್ಷನ್ ಗಾರ್ಡ್ ನಮ್ಮ ಹೀರೋಯಿನ್ಗೆ ಮತ್ತೆ ಜೀವ ಕೊಟ್ಟು ಅವ್ರಗಳಲ್ಲಿ ಒಬ್ಬರಾಗಿ ಚೇಂಜ್ ಮಾಡ್ಬಿಡುತ್ತೆ. ಮತ್ತೆ ಆ ಗಾಡ್ಜಿಲಾ ಮಾನ್ಸ್ಟರ್ ಮೇಲೆನೆ ಅವಳನ್ನ ಕೂರ್ಸ್ಕೊಟ್ಟು ಅಲ್ಲಿಂದ ಕಳ್ಸ್ಕೊಟ್ಬಿಡುತ್ತೆ. ಅಂದ್ರೆ ನಮ್ಮ ಹೀರೋಯಿನ್ ಹೇಗೆ ದೆವ್ವರ್ಗಳಾಗಿ ಚೇಂಜ್ ಆದ್ಲು ಅಂತ ಹೀರೋಗೆ ಇವಾಗ ಒಂದು ಫ್ಲಾಶ್ ಬ್ಯಾಕ್. ಇವಾಗ ಪ್ರೆಸೆಂಟ್ ಅಲ್ಲಿ ಅದೇ ತರ ಆ ಮಾನ್ಸ್ಟರ್ ಗಳನ್ನ ಕಂಟ್ರೋಲ್ ಮಾಡ್ತಾ ಇರುವ ನಮ್ಮ ಹೀರೋಯಿನ್ ಆ ಮಾನ್ಸ್ಟರ್ಸ್ ಗಳನ್ನ ಯೂಸ್ ಮಾಡಿ ಗನ್ ಯೂಸ್ ಮಾಡಿ ಅವುಗಳನ್ನ ಅಟ್ಯಾಕ್ ಮಾಡ್ತಾ ಇರುವ ನಮ್ಮ ಹುಡುಗರಿಗೆ ಹೊಡೆದು ಆರಿಸ್ತಿರ್ತಾಳೆ. ಅದ್ರಲ್ಲಿ ಒಬ್ಳು ಹುಡುಗಿ ಬಟ್ಟೆ ಅಂಗಡಿಯಲ್ಲಿ ಗೊಂಬೆಗಳು ಇರುತ್ತೆ ಅಲ್ವಾ, ಅದ್ರ ಮಧ್ಯದಲ್ಲಿ ಗೊಂಬೆ ರೀತಿ ನಿಂತು ಅವಳನ್ನ ಅಟ್ಯಾಕ್ ಮಾಡೋದಕ್ಕೆ ಬಂದಿದ್ದ ಮಾನ್ಸ್ಟರ್ ಅನ್ನ ಏಮಾರಿಸ್ತಾಳೆ. ಅದುವೇ ಅಲ್ಲಿ ಅವಳನ್ನು ಚೆಕ್ ಮಾಡಿ ನೋಡ್ಬಿಟ್ಟು ಅಲ್ಲಿಂದ ಹೋಗ್ಬಿಡುತ್ತೆ. ಇದ್ರೂ ಅದು ಮತ್ತೆ ಮತ್ತೆ ರಿಟರ್ನ್ ಬಂದು ಹುಡುಗಿಯನ್ನ ಹೆದರ್ಸೋದಕ್ಕೆ ಟ್ರೈ ಮಾಡುತ್ತೆ. ಇದ್ರೂ ಅದಕ್ಕೆ ಅವಳು ಗೊಂಬೆನ ಮನುಷ್ಯನ ಅಂತ ಕಂಡುಹಿಡಿಯೋದಕ್ಕೆ ಆಗ್ತಿಲ್ಲ. ಆದ್ರೆ ಈ ಲೂಸ್ ಹುಡುಗಿ ಅದನ್ನ ಫೋಟೋ ತಗೋತೀನಿ ಅಂತ ಕೈಯಲ್ಲಿರುವ ಕ್ಯಾಮ್ರಾ ಬಟನ್ ಅನ್ನ ಕ್ಲಿಕ್ ಮಾಡಬೇಕಾದ್ರೆ ಆ ಸದನ ಕೇಳಿಸ್ಕೊಂಡ ಮಾನ್ಸ್ಟರ್ ಮತ್ತೆ ರಿಟರ್ನ್ ತಿರುಗಿ ಇವಳನ್ನ ಚೇಸ್ ಮಾಡಿ ಅಟ್ಯಾಕ್ ಮಾಡೋದಕ್ಕೆ ಬರುತ್ತೆ. ಸೊ ಹುಡುಗಿ ಅಲ್ಲಿಂದ ಎದ್ದು ಬಿದ್ದು ಕಿರ್ಚ್ಕೊಂಡು ಓಡಿ ಬರ್ತಾಳೆ ಆಚೆ. ಆವಾಗ ನಮ್ಮ ಹೀರೋವನ ಫ್ರೆಂಡ್ ಹೊರಗಡೆ ಬಸ್ ಅಲ್ಲಿ ಹೌಸಿದ್ದವನು ಈ ಹುಡುಗಿ ಓಡಿ ಬರೋದನ್ನ ನೋಡಿ ಅವಳನ್ನ ಕಾಪಾಡೋದಕ್ಕಾಗಿ ಆ ಬಸ್ ಒಳಗಡೆ ಕರ್ಕೊಂಡು ಡೋರ್ ಅನ್ನ ಕ್ಲೋಸ್ ಮಾಡ್ಕೊಬಿಡ್ತಾನೆ. ಇದ್ರೂ ಹಿಂದೆ ಬಂದಿದ್ದ ಮಾನ್ಸ್ಟರ್ ಬಸ್ ಅನ್ನ ಎರ್ರ ಬೇರೆ ಹೊಡೆದು ಧ್ವಂಸ ಮಾಡಿ ಆ ಬಸ್ ಒಳಗಡೆ ಇರ್ತಾ ಇರುವ ಇಬ್ಬರನ್ನು ಹಿಡಿಯೋದಕ್ಕೆ ಟ್ರೈ ಮಾಡ್ತಿರುತ್ತೆ. ಕೆಳಗಡೆ ಆ ಗುಹೆ ಒಳಗಡೆ ಇರ್ತಾ ಇರುವ ನಮ್ಮ ಹೀರೋ ಆ ದೇವರ್ಗಳ ಪ್ರೊಟೆಕ್ಷನ್ ಗಾರ್ಡ್ ಹತ್ರ ಡೈರೆಕ್ಟ್ ಆಗಿ ಹೋಗಿ ನನಗೆ ನನ್ನ ಹೀರೋ ಇಂಪಿಂಗ್ ಅನ್ನ ಮತ್ತೆ ರಿಟರ್ನ್ ಕೊಡು ಅಂತ ಕೇಳ್ಕೊತಾನೆ. ಆದ್ರೆ ಅದಕ್ಕೆ ಆ ಪ್ರೊಟೆಕ್ಷನ್ ಗಾರ್ಡ್ ಇಲ್ಲ, ಇನ್ ಮುಂದೆ ಅದು ಆಗೋದಿಲ್ಲ, ಅವಳು ನಮ್ಮಲ್ಲಿ ಒಬ್ಬಳಾಗಿ ಆಗ್ಬಿಟ್ಟಿದ್ದಾಳೆ, ಅವಳು ಇನ್ ಮುಂದೆ ಲಿಂಪಿಂಗ್ ಇಲ್ಲ, ಅವಳು ಇನ್ ಮುಂದೆ ಶೇರ್ಲಿ, ನೀವು ಇಬ್ಬರುವೆ ಮತ್ತೆ ಒಂದಾಗಿ ಬಂದು ಈ ದೇವಸ್ಥಾನದ ಒಳಗಡೆ ಇರ್ತಿರುವ ಸೀಕ್ರೆಟ್ಸ್ ಎಲ್ಲವನ್ನು ಹೊರಗಡೆ ತರಬೇಕು ಅಂತ ಪ್ರೊಟೆಕ್ಷನ್ ಗಾರ್ಡ್ ಹೇಳ್ಬೇಕಾದ್ರೆ ಆಲ್ರೆಡಿ ನಾವಿಬ್ರು ಮಾಡಿ ಓಪನ್ ಮಾಡಿ ಬಿಟ್ಟಿದ್ರಲ್ಲೇ ಇಡೀ ಊರೇ ನಾಶ ಆಗ್ತಿದೆ. ಫುಲ್ ಆಗಿ ಓಪನ್ ಮಾಡಿ ಟೋಟಲ್ ಆಗಿ ಇಡೀ ಭೂಮಿಯನ್ನೇ ನಾಶ ಮಾಡೋದಕ್ಕ ಅದೆಲ್ಲ ಆಗೋದಿಲ್ಲ ಅಂತ ಹೀರೋ ಹೇಳಿದ್ರೆ ಅದಕ್ಕೆ ಆ ಪ್ರೊಟೆಕ್ಷನ್ ಗಾರ್ಡ್ ಏನೇ ಇದ್ರು ಸರಿ, ಹೇಗೆ ಇದ್ರು ಸರಿ, ಹೀರೋಯಿನ್ ಶೇರ್ಲಿ ಇಡೀ ಭೂಮಿಯನ್ನೇ ನಾಶ ಮಾಡ್ತಾಳೆ, ಇಡೀ ಭೂಮಿಯಲ್ಲಿ ಇರ್ತಿರೋರು ಎಲ್ಲರನ್ನು ಕೊಂದಾಕ್ತಾಳೆ, ಸುಮ್ನೆ ನೀನು ಏನಕ್ಕೆ ಬಡ್ಕೋತಿದ್ಯಾ ಅಂತ ಕೇಳಿದ್ರೆ ಅವಳನ್ನ ಆ ರೀತಿ ಸಾಯಿಸೋಕೆ ಬಿಡೋದಿಲ್ಲ, ನನ್ನ ಫ್ರೆಂಡ್ಸ್ ಅನ್ನ ನಾನು ಕಾಪಾಡ್ತೀನಿ ಅಂತ ಹೇಳ್ತಾನೆ. ಇದನ್ನ ಅರ್ಥ ಮಾಡ್ಕೊಂಡ ಪ್ರೊಟೆಕ್ಷನ್ ಗಾರ್ಡ್ ನೀನು ಶೈಲಿಯನ್ನು ಕೊಂದ್ಬಿಟ್ರೆ ನಿನ್ನ ಇಂಕ್ ಪಿಂಕ್ ಲವ್ವರು ಯಾವತ್ತೂ ನಿನಗೆ ಮತ್ತೆ ಸಿಗೋದೇ ಇಲ್ಲ ಅಂತ ಹೇಳಿದ್ರು ಕೂಡ ಅದಕ್ಕೆ ನಮ್ಮ ಹೀರೋ ಪರವಾಗಿಲ್ಲ, ನಾನು ಒಂದೇ ಒಂದು ಸಲ ಅವಳನ್ನ ಕೊನೆಯದಾಗಿ ನೋಡ್ಬೇಕು ಅಂತ ಕೇಳ್ತಾನೆ. ಅದಕ್ಕೆ ತಕ್ಷಣವೇ ಆ ಪ್ರೊಟೆಕ್ಷನ್ ಗಾರ್ಡ್ ನಮ್ಮ ಹೀರೋವನ್ನ ಅಲ್ಲಿಂದ ಮಾಯ ಮಾಡಿ ಹೊರಗಡೆ ಜಗಳ ನಡೀತಿರುವ ಜಾಗಕ್ಕೆ ಕರ್ಕೊಂಡ್ ಬಂದು ನಿಲ್ಸುತ್ತೆ. ಹೀರೋನು ತಕ್ಷಣವೇ ಒಂದು ರಾಕೆಟ್ ಲಾಂಚರ್ ಅನ್ನು ತಗೊಂಡು ಬಸ್ ಅನ್ನು ಹೊಡೆದು ಧ್ವಂಸ ಮಾಡ್ತಿರುವ ಮೃಗಕ್ಕೆ ಏಮ್ ಮಾಡಿ ಶೂಟ್ ಮಾಡ್ತಾನೆ. ಅದು ಬ್ಲಾಸ್ಟ್ ಆಗಿ ಮೃಗ ಅಲ್ಲಿಂದ ಹಾರಿ ಹೋಗಿ ದೂರ ಬೀಳುತ್ತೆ. ಹೇಗೋ ನಮ್ಮ ಹೀರೋ ಬಸ್ ಒಳಗಡೆ ಇರ್ತಿದ್ದ ಅವನ ಫ್ರೆಂಡ್ ಮತ್ತೆ ಆ ಹುಡುಗಿಯನ್ನ ಕಾಪಾಡ್ಬಿಟ್ಟ. ಆದ್ರೆ ಆ ಜಾಗಕ್ಕೆ ಕ್ರೂರವಾದ 2 ಉಲ್ಫ್ ನಾಯಿಗಳನ್ನ ಕರ್ಕೊಂಡು ನಮ್ಮ ಹೀರೋನ ಅಲ್ಲಿಗೆ ಬಂದು ನಿಂತು ನಮ್ಮ ಹೀರೋ ಅವನ ಫ್ರೆಂಡ್ಸ್ ಮತ್ತೆ ನಮ್ಮ ಹೀರೋವನ್ನು ಹೊಡೆದು ಅಲ್ಲಿಂದ ಓಡಿಸ್ತಾಳೆ. ಹೀರೋನ ಕಚ್ಚಿ ಅವನ ಕಥೆನ ಮುಗಿಸ್ಬಿಡೋಣ ಅಂತ ಒಂದು ಮಾನ್ಸ್ಟರ್ ಟ್ರೈ ಮಾಡ್ಬೇಕಾದ್ರೆ ಅವಾಗ ಮತ್ತೆ ನಮ್ಮ ಹೀರೋನ ಅಡ್ಡ ಬಂದು ನಿಂತು ಆ ಮಾನ್ಸ್ಟರ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡ್ತಾಳೆ. ಏನೇ ಇವಾಗ ನಮ್ಮ ಹೀರೋಯಿನ್ ಕೆಟ್ಟವಳಾಗಿದ್ರು ಕೂಡ ಹೀರೋ ಮೇಲೆ ಇರ್ತಿರುವ ಪ್ರೀತಿಯಿಂದ ಹೀರೋವನ್ನ ಸಾಯಿಸಕ್ಕೆ ಬಿಡದೆ ಆ ಮಾನ್ಸ್ಟರ್ ಅನ್ನ ತಡೀತಿರ್ತಾಳೆ. ಆದ್ರೆ ಆ ಮಾನ್ಸ್ಟರ್ ಸಿಕ್ಕಾಪಟ್ಟೆ ಟೆನ್ಷನ್ ಆಗಿ ನಮ್ಮ ಹೀರೋಯಿನ್ಗೆ ಗುರಾಯಿಸಿ ಅಂತ ಕಿರ್ಚ್ಕೋಬೇಕಾದ್ರೆ ಏನು ನೀನು ಗುರಾಯಿಸ್ತಿದ್ಯಾ ಅನ್ನೋ ರೀತಿ ನಮ್ಮ ಹೀರೋಯಿನ್ ಅಲ್ಲಿ ಸೈಡ್ ಅಲ್ಲಿ ಬಿದ್ದಿರುವ ಕಾರನ್ನ ತೆಗೆದು ಆ ಮಾನ್ಸ್ಟರ್ಗೆ ಒಂದೇ ಏಟು ಕಲ್ಲಿಂದ ಓಡಿಸ್ಕೊಂಡ ನಾಯಿಗಳ ರೀತಿ ಎಲ್ಲ ಮಾನ್ಸ್ಟರ್ಸ್ ಕಿರ್ಚ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗಿ ಓಡಿ ಹೋಗ್ತವೆ. ನಂತರ ನಿಧಾನಕ್ಕೆ ಹೀರೋವನ್ನ ಎತ್ತಿ ಅವಳ ಮಡಿಲಲ್ಲಿ ಹಾಕೊಂಡ ನಮ್ಮ ಹೀರೋಯಿನ್ ಏನಕ್ಕೂ ವರಿ ಪಡ್ಬೇಡ, ನಿನಗೆ ಏನೂ ಆಗೋದಿಲ್ಲ, ನನ್ನ ಜೊತೆ ಸೇರಿ ಆ ದೇವಸ್ಥಾನದ ಒಳಗಡೆ ಮಾತ್ರ ನೀನು ಬಂದ್ಬಿಡು, ಅದೇನೇ ಸಾಕು ಅಂತ ಹೇಳಿ ಕೇಳ್ಕೊತಿರ್ತಾಳೆ ಹೀರೋಯಿನ್.
ನಮ್ಮ ಹೀರೋನು ತುಂಬಾನೇ ಪ್ರೀತಿಯಿಂದ ಅವಳ ಮುಖವನ್ನು ನೋಡ್ತಿರ್ತಾನೆ. ಆದ್ರೆ ಕೈಯಲ್ಲಿ ಹಿಡಿದಿರುವ ಗನ್ನಿಂದ 3 ಸಲ ಹೀರೋಯಿನ್ ಹೊಟ್ಟೆಗೆನೆ ಶೂಟ್ ಮಾಡ್ತಾನೆ. ನಮ್ಮ ಹೀರೋಯಿನ್ ಅಲ್ಲಿನೇ ಸಾಯ್ಬೇಕಾದ್ರೆ ಅಲ್ಲಿರ್ತಿದ್ದ ಮಾನ್ಸ್ಟರ್ಸ್ ಎಲ್ಲವೇ ಹಾಗೆ ಗಾಳಿ ಜೊತೆ ಗಾಳಿಯಾಗಿ ಮಾಯ ಆಗ್ಬಿಡುತ್ತೆ. ಈ ಕಡೆ ಕುನುನ್ ಬೆಟ್ಟದ ಒಳಗಡೆ ಇರ್ತಾ ಇದ್ದ ದೆವ್ವರ್ಗಳ ದೇವಸ್ಥಾನ ಕೂಡ ಡಮಲಿಶ್ ಆಗಿ ಹೊಡೆದು ಹಾಗೆ ಕೆಳಗಡೆ ಬೀಳ್ತಿರುತ್ತೆ. ಶಾಕ್ ಅಲ್ಲಿ ಫ್ರೀಸ್ ಆಗ್ಬಿಟ್ಟಿರುವ ನಮ್ಮ ಹೀರೋಯಿನ್ ಆವಾಗ ಅವಳ ಕೊನೆ ಕ್ಷಣದಲ್ಲಿ ನಮ್ಮ ಹೀರೋ ಹತ್ರ ನಿನ್ನಿಂದ ಮಾತ್ರವೇ ಕೊಂಡು ನನ್ನನ್ನು ಸಾಯಿಸೋಕೆ ಆಗುತ್ತೆ, ನನ್ನ ಅತಿ ಆಸೆ ಲವ್ವರು ಅಂತ ಹೇಳಿ ಅವನಿಗೆ ಒಂದು ಕಿಸನ ಹಾಕ್ಬಿಟ್ಟು ಅದೇ ಜಾಗದಲ್ಲಿ ಸೊತ್ತು ಬೀಳ್ತಾಳೆ. ಆದ್ರೆ ಕೆಳಗಡೆ ಬಿದ್ದಿದ್ದ ತಕ್ಷಣವೇ ಅವಳ ಗೆಟಪ್ ಎಲ್ಲ ಚೇಂಜ್ ಆಗಿ ನಮ್ಮ ಹಳೆ ಹೀರೋಯಿನ್ ರೀತಿ ನರ್ಸ್ ರೀತಿ ಕಾಣಿಸ್ಕೊತಾಳೆ. ಆವಾಗ ಅವಳ ಮೈಯಲ್ಲಿ ಇನ್ನೂ ಸ್ವಲ್ಪ ಜೀವ ಇರ್ತಿರೋದನ್ನ ನೋಡಿದ ನಮ್ಮ ಹೀರೋ ಅವಳನ್ನು ತಗೊಂಡು ಡೈರೆಕ್ಟ್ ಆಗಿ ರಾಜಕುಮಾರ ಲೀ ಅವನ ಸಮಾಧಿಗೆ ಹೋಗ್ತಾನೆ. ಯಾಕೆಂದ್ರೆ ಆ ಕೊಫಿನ್ ಬಾಕ್ಸ್ ಒಳಗಡೆ ಇಟ್ರೆ ಏನೇ ಏಟಾಗಿದ್ರು ಸರಿ, ಏನೇ ಗಾಯವಾಗಿದ್ರು ಸರಿ, ಅದರ ಮಾಯ ಶಕ್ತಿಯಿಂದ ಎಲ್ಲವೇ ವಾಸಿ ಆಗ್ಬಿಡುತ್ತೆ, ಎಲ್ಲವನ್ನು ಸರಿ ಮಾಡಿ ಕೊಟ್ಬಿಡುತ್ತೆ. ಅದು ಒಳಗಡೆ ಅವಳನ್ನ ಇಟ್ಟ ಹೀರೋ ಇವನುವೇ ಹೋಗಿ ಅವಳ ಪಕ್ಕದಲ್ಲಿ ಮಲ್ಕೊಂಡು ನಿನಗೆ ಏನುವೇ ಆಗಲ್ಲ, ಎಲ್ಲವೇ ಸರಿ ಆಗ್ಬಿಡುತ್ತೆ ಅಂತ ಅವಳ ಪಕ್ಕದಲ್ಲಿ ಮಲಗಿ ಅವಳಿಗೆ ಹೇಳಿ ಸಮಾಧಾನ ಮಾಡ್ತಿರ್ತಾನೆ. ಹಾಗಿರ್ಬೇಕಾದ್ರೇನೆ ನಮ್ಮ ಹೀರೋಯಿನ್ ಒಂದು ನಿಜವನ್ನ ಹೇಳ್ತಾಳೆ. ಇವಳು ತುಂಬಾನೇ ಚಿಕ್ಕ ವಯಸ್ಸಿನಲ್ಲಿ ಇರ್ಬೇಕಾದ್ರೆ ಒಂದು ದಿನ ಕೆಳಗಡೆ ಸತ್ತು ಬಿದ್ದಿದ್ದ ಒಂದು ಪಕ್ಷಿಯನ್ನ ತಗೊಂಡು ಅವಳ ಕೈಯಲ್ಲಿ ಇಟ್ಟಿದ್ದಾಳೆ. ಆವಾಗ ತಕ್ಷಣವೇ ಆ ಪಕ್ಷಿಗೆ ಮತ್ತೆ ಜೀವ ಬಂದು ಅದು ಹಾರಿ ಹೋಗಿದೆ. ಈ ರೀತಿ ಸತ್ತೋದ ಜೀವಗಳಿಗೆ ಇವಳ ಕೈಯಲ್ಲಿ ಮತ್ತೆ ಜೀವವನ್ನ ಬರ್ಸೋದಕ್ಕೆ ಆಗುತ್ತೆ, ಇವಳಿಗೆ ಇಂತಹದೊಂದು ಶಕ್ತಿ ಇದೆ ಅನ್ನೋದನ್ನ ತಿಳ್ಕೊಂಡ ನಮ್ಮ ಹುಡುಗಿ ಅವರ ಅಮ್ಮ ತುಂಬಾನೇ ಟೆನ್ಷನ್ ಆಗಿದ್ದಾರೆ. ಯಾಕೆಂದ್ರೆ ಒಂದು ದಿನ ನಮ್ಮ ಹೀರೋಯಿನ್ ಅವರ ಅಮ್ಮ ಅವಳ ಕಣ್ ಮುಂದೆ ಕೂತಿದ್ದ ಜಾಗದಲ್ಲೇ ಆ ಬ್ಲೂ ಕಲರ್ ಬೆಂಕಿಯಲ್ಲಿ ಹಾಗೆ ಸುಟ್ಟು ಬೂದಿಯಾಗಿ ಸತ್ತೋಗ್ಬಿಟ್ಟಿದ್ದಾರೆ. ಆವಾಗ್ಲೇನೆ ನಮ್ಮ ಹುಡುಗಿಗೆ ಅರ್ಥ ಆಗ್ಲಿಕ್ಕೆ ಬಂದಿದೆ, ಅವಳ ಅಮ್ಮ ಆ ದೆವ್ವರ್ಗಳ ಗುಂಪನ್ನು ಸೇರಿದವರು, ಅದರಲ್ಲಿರುವ ಶಾಪದಿಂದಾನೇ ಇವರಿಗೆ 40 ವರ್ಷ ಆಗ್ಬೇಕಾದ್ರೆ ಆಟೋಮೆಟಿಕ್ ಈ ರೀತಿ ಅವರ ಮೈ ಮೇಲೆ ಬ್ಲೂ ಬೆಂಕಿ ಹಿಡ್ಕೊಬಿಟ್ಟು ಸುಟ್ಟೋಗ್ಬಿಟ್ರು ಅನ್ನೋದು ಅರ್ಥ ಆಗ್ಲಿಕ್ಕೆ ಬರುತ್ತೆ. ಸೊ ಆ ಶಾಪವನ್ನ ರಿಮೂವ್ ಮಾಡುವ ಸೀಕ್ರೆಟ್ ಅನ್ನ ತಿಳ್ಕೊಂಡು ತನ್ನ ಮಗಳನ್ನ ಅಪಾಯದಿಂದ ಕಾಪಾಡಬೇಕು ಅಂತ ಪ್ರೊಫೆಸರ್ ಯಾಂಗೋ ನಮ್ಮ ಹುಡುಗಿ ಮತ್ತೆ ಹೀರೋವನ್ನ ಆ ದೇವಸ್ಥಾನದ ಒಳಗಡೆ ಕಳಿಸ್ಕೊಟ್ಟು ಆ ಸೀಲನ್ನು ಓಪನ್ ಮಾಡಿಸಿರೋದು, ಮೀನ್ ಹೊಡೆದಕ್ಕೆ ಟ್ರೈ ಮಾಡಿರೋದು. ಸೊ ಆ ಶಕ್ತಿಯನ್ನು ಯೂಸ್ ಮಾಡಿನೇ ಬೆಟ್ಟದ ಟಾಪ್ ಇಂದ ಪಾತಾಳಕ್ಕೆ ಬಿದ್ದ ನಮ್ಮ ಹೀರೋ ಮತ್ತೆ ಅವನ ಜೊತೆ ಬಂದಿದ್ದ ಎಲ್ಲರನ್ನು ಮಿಕ್ಕಿರೋರನ್ನು ಜೀವಂತವಾಗಿ ಕಾಪಾಡಿದವಳೆ ಹೀರೋಯಿನ್. ಹಾಗೆ ಹೀರೋಯಿನ್ ಹೇಳೋದು ಎಲ್ಲವನ್ನು ಕೇಳ್ಕೊಂಡು ಅವಳನ್ನ ತಬ್ಬಿ ಆ ಶವದ ಪೆಟ್ಟಿಗೆ ಒಳಗಡೆನೆ ಮಲಗಿರ್ತಾನೆ ಹೀರೋ. ಹಾಗೆ ಸ್ಕ್ರೀನ್ ಬ್ಲಾಂಕ್ ಔಟ್ ಆಗುತ್ತೆ. ನಂತರ ನಮ್ಮ ಹೀರೋ ಮತ್ತೆ ಅವನ ಟೀಮ್ ಅನ್ನ ರೆಡಿ ಮಾಡಿ ಒಂಟೆ ಮೇಲೆ ಹತ್ತಿ ಕೂತ್ಕೊಂಡು ಆ ಪ್ರೊಫೆಸರ್ ಯಾಂಗ್ ಅನ್ನ ಹುಡುಕಿ ಹೊರಡ್ತಾನೆ. ಅದೇ ತರ ಅವರುಗಳು ಆ ಊರನ್ನ ಬಿಟ್ಟು ಖಾಲಿ ಮಾಡಿ ಹೋಗ್ಬೇಕಾದ್ರೆ ಸಡನ್ ಆಗಿ ಆ ದೊಡ್ಡ ಗಾಡ್ಜಿಲ್ಲಾ ಮೃಗ ಅಲ್ಲಿ ನಡೆದು ಬರ್ತಿರುತ್ತೆ. ಏನು ಈ ಮೃಗ ನಮ್ಮ ಹೀರೋವನ ಟೀಮ್ ಅನ್ನ ಹೋಗಿ ಅಟ್ಯಾಕ್ ಮಾಡ್ಬಿಡುತ್ತಾ ಅಂತ ನಾವು ನೋಡ್ತಿದ್ರೆ ದಿಢೀರನೆ ಅದೇನೋ ದೊಡ್ಡ ಮೆಂಟ್ಲು ಅನ್ಸುತ್ತೆ, ಸಡನ್ ಆಗಿ ತಿರುಗಿ ನಮ್ಮ ಮೇಲೆ ಹಾರುತ್ತೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಹೇಗಿತ್ತು ಈ ಮೂವಿ? ಚೆನ್ನಾಗಿತ್ತಾ? ಇದ್ರದ್ದು ಸೆಕೆಂಡ್ ಪಾರ್ಟ್ ಕೂಡ ಇರ್ತಿದೆ, ಬೇಕು ಅನ್ನೋರು ಕಾಮೆಂಟ್ ಮಾಡಿ. ಬೇಗನೆ ಇನ್ನೊಂದು ಒಳ್ಳೆ ಮೂವಿಯ ಜೊತೆ ನಿಮ್ಮನ್ನ ಬಂದು ಭೇಟಿ ಆಗ್ತೀನಿ. ಥ್ಯಾಂಕ್ ಯು.